Let us see the last part of your first chapter, advanced class modeling, in this presentation. Next we have multiple classification. Multiple classification anta andre it is an instance of a class. One class the instance that will be inherited an instance of all the ancestors of the class. ಬೇರೆ ancestors ಏನ್ ಇರ್ತಾರೋ ಅವ್ರದ್ರಿಂದ ಒಂದು ಇನ್ಸ್ಟೆನ್ಸ್ ಏನಾದ್ರೂ ಇನ್ಹೆರಿಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ an instructor could be, ಅವ್ರ ಇನ್ಸ್ಟ್ರಕ್ಟರ್ ಅಂತ ಹೇಳ್ತೀನಿ ಜಸ್ಟ್, ಅವರು ಫ್ಯಾಕಲ್ಟಿ ಇನ್ಸ್ಟ್ರಕ್ಟರ್ ಅಥವಾ ಸ್ಟೂಡೆಂಟ್ ಇನ್ಸ್ಟ್ರಕ್ಟರ್ ಅಂತ ನಾನು ಮೆನ್ಷನ್ ಮಾಡಿಲ್ಲ. ಸೊ he could be both, ಅವ್ರ ಫ್ಯಾಕಲ್ಟಿನೂ ಆಗಿರ್ಬೋದು and he can be a student also. In the same way, other example, but what about a Harvard professor taking classes at MIT? And there is no class which describes the combination. ಅಂದ್ರೆ ಈ ತರ ಕಾಂಬಿನೇಷನ್ ನ ಯಾವ ಕ್ಲಾಸು ಎಕ್ಸ್ಪ್ಲೇನ್ ಮಾಡಲ್ಲ. ಲೈಕ್ if though ನಾವು ಈ ತರ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತ ಅಂದ್ರೆ ನಮಗೆ ಆ ತರ ಕಾಂಬಿನೇಷನ್ ಬೇಕು ಅಂತ ಅಂದ್ರೆ ಒಂದು ಆರ್ಟಿಫಿಷಿಯಲ್ ತರ ಮಾಡ್ಕೋಬೇಕಾಗತ್ತೆ. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಯುವರ್ ಮಲ್ಟಿಪಲ್ ಕ್ಲಾಸಿಫಿಕೇಶನ್. ಮಲ್ಟಿಪಲ್ ಕ್ಲಾಸಿಫಿಕೇಶನ್ ಇಸ್ ಒನ್ ಇನ್ ವಿಚ್ ಒನ್ ಇನ್ಸ್ಟೆನ್ಸ್ ಹ್ಯಾಪನ್ಸ್ ಟು ಪಾರ್ಟಿಸಿಪೇಟ್ ಇನ್ ಟೂ ಓವರ್ಲ್ಯಾಪಿಂಗ್ ಕ್ಲಾಸಸ್. ಅಂದ್ರೆ ಒಂದೇ ಇನ್ಸ್ಟೆನ್ಸ್ ಇಂದ ಅಥವಾ ಒಂದು ಆಟ್ರಿಬ್ಯೂಟ್ ಅಂತ ಕನ್ಸಿಡರ್ ಮಾಡಿದ್ರು ಆ ಒನ್ ಆಟ್ರಿಬ್ಯೂಟ್ ಏನ್ ಮಾಡುತ್ತೆ, ಇಟ್ ವಿಲ್ ಪಾರ್ಟಿಸಿಪೇಟ್ ಇನ್ ಟೂ ಆಫ್ ದಿ ಓವರ್ಲ್ಯಾಪಿಂಗ್ ಕ್ಲಾಸಸ್. ಎರಡು ಓವರ್ಲ್ಯಾಪಿಂಗ್ ಕ್ಲಾಸಸ್ ಅಲ್ಲಿ ಇಟ್ ವಿಲ್ ಬಿ ಪಾರ್ಟಿಸಿಪೇಟಿಂಗ್. ಲೈಕ್ ಎಕ್ಸಾಂಪಲ್ ನಾವು ಲಾಸ್ಟ್ ಪ್ರೆಸೆಂಟೇಶನ್ ಅಲ್ಲಿ ಓವರ್ಲ್ಯಾಪಿಂಗ್ ಕ್ಲಾಸಸ್ ಅಂದಾಗ ವೆಹಿಕಲ್ ಎಕ್ಸಾಂಪಲ್ ತಗೊಂಡಿದ್ವಿ. ವೆಹಿಕಲ್ ಅಲ್ಲಿ ಆಂಫಿಬಿಯಸ್ ವೆಹಿಕಲ್ಸ್ ಮತ್ತೆ ಲ್ಯಾಂಡ್ ವೆಹಿಕಲ್ಸ್, ವಾಟರ್ ವೆಹಿಕಲ್ಸ್ ಅಂತ ಇತ್ತು. ಸೊ ಆ ಟೈಪ್ ಆಫ್ ಓವರ್ಲ್ಯಾಪಿಂಗ್ ಕ್ಲಾಸಸ್ ಅಲ್ಲಿ ಒನ್ ಇನ್ಸ್ಟೆನ್ಸ್ ಏನಾದ್ರು ಆತರ ಟೂ ಓವರ್ಲ್ಯಾಪಿಂಗ್ ಕ್ಲಾಸಸ್ ನ ಆಕ್ಸೆಸ್ ಮಾಡಿದ್ರೆ ಅಥವಾ ಪಾರ್ಟಿಸಿಪೇಟ್ ಮಾಡಿದ್ರೆ ದೆನ್ ದಟ್ ಇಸ್ ಆನ್ ಯೋರ್ ಮಲ್ಟಿಪಲ್ ಕ್ಲಾಸಿಫಿಕೇಶನ್. Next, where UML will permit your multiple classification. UML ಅಲ್ಲಿ ನಾವು ಮಾಡೆಲಿಂಗ್ ಮಾಡುವಾಗ ಮಲ್ಟಿಪಲ್ ಕ್ಲಾಸಿಫಿಕೇಶನ್ ನ ಈಸಿಯಾಗಿ ಅಡಾಪ್ಟ್ ಮಾಡ್ಕೋಬಹುದು. ಬಟ್ ನಾವು ಓವೋ ಲ್ಯಾಂಗ್ವೇಜ್ ಅಂದ್ರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಲ್ಲಿ ಏನಾದ್ರೂ ನಾವು ಈ ಮಲ್ಟಿಪಲ್ ಕ್ಲಾಸಿಫಿಕೇಶನ್ ನ ಹ್ಯಾಂಡಲ್ ಮಾಡ್ತೀವಿ ಅಥವಾ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಅಂದ್ರೆ ದಟ್ ಇಸ್ ಹ್ಯಾಂಡಲ್ ವೆರಿ ಪುವರ್ಲಿ, ಅಂದ್ರೆ ತುಂಬಾ ಸಪೋರ್ಟ್ ಮಾಡಲ್ಲ. It will be less supportive when compared to your UML. UML ಅಲ್ಲಿ ಜಾಸ್ತಿ ಸಪೋರ್ಟಿವ್ ಸಿಗತ್ತೆ. ಬಟ್ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡ್ರೆ ಇನ್ಹೆರಿಟೆನ್ಸ್ ಗೆ ನಮಗೆ ಸಪೋರ್ಟ್ ಚೆನ್ನಾಗಿದೆ. ಬಟ್ ಮಲ್ಟಿಪಲ್ ಕ್ಲಾಸಿಫಿಕೇಶನ್ ಗೆ ಇಟ್ ಡಸಂಟ್ ಪ್ರೊವೈಡ್ ಮಚ್ ಸಪೋರ್ಟ್ ಇನ್ ಯೋರ್ ಓವೋ ಲ್ಯಾಂಗ್ವೇಜ್. ವಿ ಹ್ಯಾವ್ ಅ ಫಿಗರ್ ಹಿಯರ್. ಈ ಫಿಗರ್ ಅಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ಒಂದ್ ಪರ್ಸನ್ ಇರ್ತಾನೆ, ಅವನು ಎನ್ ನಂಬರ್ ಆಫ್ ಯೂನಿವರ್ಸಿಟಿನಲ್ಲಿ ಮೆಂಬರ್ ಆಗಿರ್ಬೋದು. ಲೈಕ್ ಎಷ್ಟೊಂದು ಯೂನಿವರ್ಸಿಟೀಸ್ ಇದೆ, ಆ ಯೂನಿವರ್ಸಿಟಿಗೆಲ್ಲ ಮೆಂಬರ್ ಆಗಿರ್ತಾನೆ. ಮೆಂಬರ್ ಯಾವ ತರ ಆಗಿರ್ತಾನೆ, ಇವಾಗ ಜಸ್ಟ್ ಅವನು ಡಿಗ್ರಿ ಮುಗಿಸ್ಕೊಂಡು ಒಂದು ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡ್ತಿರ್ಬೋದು, ಅದೇ ತರ ಇನ್ನೊಂದು ಯೂನಿವರ್ಸಿಟಿಲಿ ಹೈಯರ್ ಸ್ಟಡೀಸ್ ಮಾಡ್ತಿರ್ಬೋದು, ಅಲ್ಲಿ ಅವ್ನ್ ಸ್ಟೂಡೆಂಟ್ ಆಗಿರ್ತಾನೆ. ಸೊ ಈ ತರ ಎನ್ ನಂಬರ್ ಆಫ್ ಯೂನಿವರ್ಸಿಟಿಗೆ he'll become a member. So either he can be a faculty or a student or he can be a staff. And we have one more class where instructor. Here it is providing the multiple inheritance. Multiple inheritance ಯಾವಾಗ ಅಂತ ಅಂದ್ರೆ ಎರಡು ಕ್ಲಾಸ್ ಇಂದ ಒಂದು ಕ್ಲಾಸ್ ನ ಇನ್ಹೆರಿಟ್ ಮಾಡಿದ್ರೆ we will have this multiple inheritance. ಸೊ ಅಂಡ್ ಹಿಯರ್ ಓವರ್ಲ್ಯಾಪಿಂಗ್ ಆಗ್ತಾ ಇದೆ, ಯಾಕೆಂದ್ರೆ ಈ ಇನ್ಸ್ಟ್ರಕ್ಟರ್ ನನಗೆ ಫ್ಯಾಕಲ್ಟಿ ಇನ್ಸ್ಟ್ರಕ್ಟರ್ ಯಾವ ಯೂನಿವರ್ಸಿಟಿಗೆ ನನಗೆ ರಿಜಿಸ್ಟರ್ ಆಗಿದ್ದಾರೆ ಅಂತ ಹೇಳಕ್ ಆಗ್ತಿಲ್ಲ. ಸೊ ಅಂಡ್ ಹಿಯರ್ ಕನ್ವೆನ್ಷನಲ್ ಲ್ಯಾಂಗ್ವೇಜ್ ಇಸ್ ಟು ಟ್ರೀಟ್ ಅ ಪರ್ಸನ್ ಆಸ್ ಅನ್ ಆಬ್ಜೆಕ್ಟ್ ಅಂತ ಟ್ರೀಟ್ ಮಾಡಿದ್ರು ಅವನು ಮಲ್ಟಿಪಲ್ ಯೂನಿವರ್ಸಿಟಿನಲ್ಲಿ ಮೆಂಬರ್ ಆಗಿದ್ದಾನೆ. ಸೊ ಹಿಯರ್ ವರ್ಕ್ ಅರೌಂಡ್ ರಿಪ್ಲೇಸಸ್ ದಿ ಇನ್ಹೆರಿಟೆನ್ಸ್. ವರ್ಕ್ ಅರೌಂಡ್ ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ಓದ್ತೀವಿ. ಅಂಡ್ ದಿಸ್ ಇಸ್ ನಾಟ್ ಟೋಟಲಿ ಸ್ಯಾಟಿಸ್ಫ್ಯಾಕ್ಟರಿ. ಇದು ಸ್ಯಾಟಿಸ್ಫೈ ಆಗ್ತಿಲ್ಲ. ಇನ್ಸ್ಟ್ರಕ್ಟರ್ ನನ್ಗೆ ಯಾರು ಅಂತ ಹೇಳಕ್ ಆಗ್ತಿಲ್ಲ, ಯಾವ ಯೂನಿವರ್ಸಿಟಿಗೆ ಬಿಲಾಂಗ್ ಆಗ್ತಾರೆ ಅಂತ ಹೇಳಕ್ ಆಗ್ತಿಲ್ಲ. ಬಿಕಾಸ್ ದೇರ್ ಇಸ್ ಅ ಲಾಸ್ ಆಫ್ ಐಡೆಂಟಿಟಿ ಬಿಟ್ವೀನ್ ದಿ ಸಪರೇಟ್ ರೋಲ್ಸ್. ಅಲ್ಲಿ ಅಂದ್ರೆ ನಂಗೆ ಕರೆಕ್ಟ್ ಇನ್ಫಾರ್ಮೇಶನ್ ಸಿಗ್ತಿಲ್ಲ, ಅವ್ರು ಯಾವ ಡೆಸಿಗ್ನೇಷನ್ ಅಲ್ಲಿ ಇದ್ದಾರೆ ಅಥವಾ ಯಾವ ರೋಲ್ ಇದ್ದಾರೆ ಅಂತ ಹೇಳಕ್ ಆಗ್ತಿಲ್ಲ. ಬಟ್ ಆಲ್ಟರ್ನೇಟಿವ್ಲಿ ಇಟ್ ಇನ್ವಾಲ್ವ್ಸ್ ರೇಡಿಯಲ್ ಚೇಂಜಸ್ ಇನ್ ಮೆನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ನಾವು ಬೇರೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಹೋದ್ರೆ ಅಲ್ಲೇ ಆಟೋಮ್ಯಾಟಿಕಲ್ ಆಗಿ ನಮ್ಗೆ ಬೇರೆ ಬೇರೆ ಚೇಂಜಸ್ ಇರತ್ತೆ. ಸೊ ದಟ್ ಇಸ್ ದಿ ಮೇನ್ ಥಿಂಗ್. ಲೆಟ್ ಅಸ್ ಸಿ ವಾಟ್ ಇಸ್ ವರ್ಕ್ ಅರೌಂಡ್. ವರ್ಕ್ ಅರೌಂಡ್ ಅಂತಂದ್ರೆ ಇಟ್ ಇಸ್ ಡೀಲಿಂಗ್ ವಿತ್ ಲ್ಯಾಕ್ ಆಫ್ ಮಲ್ಟಿಪಲ್ ಇನ್ಹೆರಿಟೆನ್ಸ್. ಮಲ್ಟಿಪಲ್ ಇನ್ಹೆರಿಟೆನ್ಸ್ ಇಂಪ್ಲಿಮೆಂಟೇಷನ್ ಮಾಡೋದು ಅಂದ್ರೆ ಕಷ್ಟ, ಯಾಕಂದ್ರೆ ಎರಡು ಕ್ಲಾಸ್ ಇಂದ ಒಂದ್ ಕ್ಲಾಸ್ ನಾನು ಇನ್ಹೆರಿಟ್ ಮಾಡ್ತೀನಿ ಅಂತ ಅಂದ್ರೆ ಅದ್ರ ಫೀಚರ್ಸ್ ಎಲ್ಲ ಇನ್ಹೆರಿಟ್ ಮಾಡ್ಬೇಕು. ಸೊ ದಟ್ ಈಸ್ ಯರ್
ಕಾಂಪ್ಲೆಕ್ಸ್ ಥಿಂಗ್ ಅಂದ್ರೆ ಇಂಪ್ಲಿಮೆಂಟೇಷನ್ ಇಶ್ಯೂ ಆಗ್ಬೋದು. ಸೊ ಇನ್ ಆರ್ಡರ್ ಟು ಓವರ್ಕಮ್ ದಟ್ ವಿ ಹ್ಯಾವ್ ಟು ವರ್ಕ್ ಅರೌಂಡ್. But early restructuring of this model is often the easiest way to work around its absence. ಅಂದ್ರೆ ಈಸಿಯಾಗಿ ವರ್ಕ್ ಮಾಡಬಹುದು. ಅಂಡ್ ವಿ ಹ್ಯಾವ್ ಟೂ ಅಪ್ರೋಚಸ್. ನಾವು ವರ್ಕ್ ಅರೌಂಡ್ ನ ಇಂಪ್ಲಿಮೆಂಟ್ ಮಾಡಬೇಕು ಅಂದ್ರೆ ಎರಡು ಅಪ್ರೋಚ್ ಇರುತ್ತೆ. ಒಂದು ಯೂಸಿಂಗ್ delegation method, where delegation is an implementation mechanism. delegation ಇಂಪ್ಲಿಮೆಂಟ್ ಮಾಡೋದು ಯಾವ ತರ ಇಂಪ್ಲಿಮೆಂಟ್ ಮಾಡ್ತಿದೀವಿ ಅಂತ ಅಂದ್ರೆ by which an object forwards an operation. ಒಂದು ಆಬ್ಜೆಕ್ಟ್ ಆಪರೇಷನ್ ನ ಫಾರ್ವರ್ಡ್ ಮಾಡುತ್ತೆ ಒಂದು ಆಬ್ಜೆಕ್ಟ್ ಇಂದ ಇನ್ನೊಂದು ಆಬ್ಜೆಕ್ಟ್ಗೆ ಫಾರ್ ದಿ ಪರ್ಪಸ್ ಆಫ್ ಎಕ್ಸಿಕ್ಯೂಷನ್ ಪರ್ಪಸ್. ಅಂದ್ರೆ ಇಂಪ್ಲಿಮೆಂಟ್ ಮಾಡುವಾಗ ನಾವು ಎಕ್ಸಿಕ್ಯೂಟ್ ಮಾಡಲೇಬೇಕು. ಸೊ ಏನಾದ್ರೂ ಡೇಟಾ ಬೇಕಿದ್ರೆ ಅಥವಾ ಯಾವ್ದಾದ್ರು ಆಬ್ಜೆಕ್ಟ್ ಬೇಕಿದ್ರೆ ಇಟ್ ಹ್ಯಾಸ್ ಟು ಫಾರ್ವರ್ಡ್ ಅಂದ್ರೆ ಶೇರಿಂಗ್ ಪರ್ಪಸ್. ಸೊ ದಟ್ ಈಸ್ ಯೋರ್ ಡೆಲಿಗೇಷನ್. ಡೆಲಿಗೇಷನ್ ಇಸ್ ಅ ಮೆಕ್ಯಾನಿಸಮ್ ವೇರ್ ಒನ್ ಆಬ್ಜೆಕ್ಟ್ ವಿಲ್ ಫಾರ್ವರ್ಡ್ ಅನ್ ಆಪರೇಷನ್ ಆರ್ ದಿ ಫಂಕ್ಷನ್ಸ್ ಟು ದಿ ಅನದರ್ while executing or for the purpose of your execution. Delegation uses ಡೆಲಿಗೇಷನ್ ನ ಎರಡ್ ತರ ಮಾಡಬಹುದು. ಒಂದು ಯೂಸಿಂಗ್ ಕಾಂಪೋಸಿಷನ್ ಆಫ್ ಪಾರ್ಟ್ಸ್. ಕಾಂಪೋಸಿಷನ್ ಆಫ್ ಪಾರ್ಟ್ಸ್ ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಹೆಂಗಾಗತ್ತೆ. ಸೊ ಲೆಟ್ ಅಸ್ ಸಿ ವಾಟ್ ಇಟ್ ವಿಲ್ ಬಿ ಹ್ಯಾಪನ್. ಹಿಯರ್ ವಿ ಕ್ಯಾನ್ ರೀಕಾಸ್ಟ್ ಅ ಸೂಪರ್ ಕ್ಲಾಸ್. ಅಂದ್ರೆ ಸೂಪರ್ ಕ್ಲಾಸ್ ನ ರೀಕಾಸ್ಟ್ ಮಾಡಬಹುದು ವಿತ್ ಮಲ್ಟಿಪಲ್ ಇಂಡಿಪೆಂಡೆಂಟ್ ಜನರಲೈಸೇಷನ್ ಆಸ್ ಅ ಕಂಪೋಸಿಷನ್ ಇನ್ ವಿಚ್ ಈಚ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟ್ replace a ಜನರಲೈಸೇಷನ್. ಅಂದ್ರೆ ಸೂಪರ್ ಕ್ಲಾಸ್ ಬದಲು ಜನರಲೈಸೇಷನ್ ನ ಕೊಡ್ತಾ ಹೋಗ್ತೀನಿ. ಜನರಲೈಸೇಷನ್ ಮಾಡ್ತಿದ್ದೇನೆ ಅಂತ ಅಂದ್ರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ ಜನರಲೈಸೇಷನ್ ಅದಕ್ಕೆ ಅಪ್ಲೈ ಮಾಡಿದ್ರೆ ವೇರ್ ಈಚ್ ಆ ಪಾರ್ಟ್ಸ್ ಏನಿರುತ್ತೋ ಅದನ್ನೆಲ್ಲ ಒಂದ್ ಜನರಲೈಸೇಷನ್ ಇಂದ ರೀಪ್ಲೇಸ್ ಮಾಡಬಹುದು. ಅಂಡ್ ಹಿಯರ್ ಇಟ್ ಈಸ್ ಆಲ್ಸೋ ಸಿಮಿಲರ್ ಟು ಯರ್ ಮಲ್ಟಿಪಲ್ ಕ್ಲಾಸಿಫಿಕೇಶನ್ ತರಾನೇ ಇದನ್ನು. ಅಂಡ್ ಹಿಯರ್ ಒಂದ್ ಜನರಲೈಸೇಷನ್ ನಾನು ಏನಾದ್ರೂ ರೀಪ್ಲೇಸ್ ಮಾಡ್ತಿದ್ದೀನಿ ಅಂತ ಅಂದ್ರೆ ದಿಸ್ ಅಪ್ರೋಚ್ ರೀಪ್ಲೇಸಸ್ ಅ ಸಿಂಗಲ್ ಆಬ್ಜೆಕ್ಟ್. ಒಂದ್ ಆಬ್ಜೆಕ್ಟ್ ನ ರೀಪ್ಲೇಸ್ ಮಾಡುತ್ತೆ. ಸೊ ಇಟ್ ಶುಡ್ ಹ್ಯಾವ್ ದಿ ಯೂನಿಕ್ ಐಡಿ ಇರುತ್ತೆ ಥ್ರೂ ವಿಚ್ ಇಟ್ ವಿಲ್ ಬಿ ರಿಲೇಟಿಂಗ್ ಅ ಗ್ರೂಪ್ ಆಫ್ ಆಬ್ಜೆಕ್ಟ್ಸ್ ನ ರಿಲೇಟ್ ಮಾಡಿ ಒಂದ್ ಎಕ್ಸ್ಟೆಂಡೆಡ್ ಆಬ್ಜೆಕ್ಟ್ ನ ಕಂಪೋಸ್ ಮಾಡುತ್ತೆ. ನೆಕ್ಸ್ಟ್ ಇನ್ಹೆರಿಟೆನ್ಸ್ ಆಫ್ ದೀಸ್ ಆಪರೇಷನ್. ಏನಾದ್ರೂ ಇನ್ಹೆರಿಟೆನ್ಸ್ ಇದ್ರೆ ದೆನ್ ದ ಕಾಂಪೋಸಿಷನ್ ಇಸ್ ನಾಟ್ ಆಟೋಮ್ಯಾಟಿಕ್. ಏನಾದ್ರೂ ಆಪರೇಷನ್ಸ್ ಅಲ್ಲಿ ನಮಗೆ ಇನ್ಹೆರಿಟೆನ್ಸ್ ಇದ್ರೆ ದೆನ್ ದ ಕಾಂಪೋಸಿಷನ್ ಇಸ್ not automatic. And here the composite must catch operations and delegate them to the appropriate part. ಅಂದ್ರೆ ಕರೆಕ್ಟ್ ಆಪರೇಷನ್ ಯಾವ ತರ ಪರ್ಫಾರ್ಮ್ ಆಗ್ಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಿ ಅದು ಯಾವ ಪಾರ್ಟ್ ಗೆ ಹೋಗ್ಬೇಕು. ಸೊ ಡೆಲಿಗೇಷನ್ ಅಂತ ಅಂದ್ರೆ ವಿ ವಿಲ್ ಬಿ ಮೂವಿಂಗ್ ದ ಆಪರೇಷನ್ಸ್ ನ ಮೂವ್ ಮಾಡ್ಬೇಕು ಒಂದು ಆಬ್ಜೆಕ್ಟ್ ಇಂದ ಇನ್ನೊಂದು ಆಬ್ಜೆಕ್ಟ್ ಗೆ. ಏನಕ್ಕೆ ಅಂತಂದ್ರೆ ಇನ್ ಆರ್ಡರ್ ಟು ಹ್ಯಾವ್ ದಿ ಎಕ್ಸಿಕ್ಯೂಷನ್ ಅಂತ ಆಲ್ರೆಡಿ ಓದಿದ್ವಿ. ಸೊ ಹಿಯರ್ the composite must catch the operation. ಕಾಂಪೋಸಿಷನ್ ಪಾರ್ಟ್ ಏನಿರುತ್ತೋ ಕ್ಲಾಸ್ ಅದು ನಿಮಗೆ ಆಪರೇಷನ್ ನ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಬೇಕು. ಅಂಡ್ ಡೆಲಿಗೇಷನ್ ಏನಿರುತ್ತೋ ಅದು ನಿಮಗೆ ಆ ಆಪರೇಷನ್ ನ ಒಂದು ನೆಕ್ಸ್ಟ್ ಅಪ್ರೋಪ್ರಿಯೇಟ್ ಪಾರ್ಟ್ ಎಲ್ಲಿ ರಿಕ್ವೈರ್ಮೆಂಟ್ ಇರುತ್ತೋ ಅಲ್ಲಿಗೆ ಸೆಂಡ್ ಮಾಡಬೇಕು. ಅಂಡ್ ಹಿಯರ್ ನಮಗೆ ವೇರಿಯಸ್ ಕಾಂಬಿನೇಷನ್ ಬೇಕಾಗಿಲ್ಲ. But all combination of subclasses from different generalization are possible. Though we doesn't require various combination of as explicit classes. ಅಂದ್ರೆ explicit classes ಆಗಿ ನನಗೆ ಬೇಡ. But all combination may form a subclass. Subclass ನ form ಮಾಡಿ and they can build a. Let us see an example for your delegation using composition part. In this employee employment ಏನಾಗುತ್ತೆ ಸೂಪರ್ ಕ್ಲಾಸ್ ಆಗಿ ಆಕ್ಟ್ ಮಾಡುತ್ತೆ. ಸೂಪರ್ ಕ್ಲಾಸ್ ಯಾವ್ದಕ್ಕೆ ಅಥವಾ ಪೇರೆಂಟ್ ಕ್ಲಾಸ್ ಯಾವ್ದಕ್ಕೆ ಫುಲ್ ಟೈಮ್ ಎಂಪ್ಲಾಯಿ ಮತ್ತೆ ಪಾರ್ಟ್ ಟೈಮ್ ಎಂಪ್ಲಾಯಿಗೆ ಇಟ್ ಆಕ್ಟ್ಸ್ ಆಸ್ ಅನ್ ಸೂಪರ್ ಕ್ಲಾಸ್. And employee management will become a super class or the parent class for your manager and individual contributor child class. So they can model employee as a composition. ಈ ಎಂಪ್ಲಾಯಿ ಅನ್ನೋದನ್ನ ಒಂದು ಕಾಂಪೋಸಿಷನ್ ಆಗಿ ಮಾಡೆಲ್ ಮಾಡ್ತಿದೆ. ಅಂದ್ರೆ ಎಂಪ್ಲಾಯ್ಮೆಂಟ್ ಮತ್ತೆ ಎಂಪ್ಲಾಯಿ ಮ್ಯಾನೇಜ್ಮೆಂಟ್ ನ ಕಾಂಪೋಸಿಷನ್ ಟೈಪ್ ಯೂಸ್ ಮಾಡ್ಕೊಂಡು ದೇ ಆರ್ ಬಿಲ್ಡಿಂಗ್ ಅ ಎಂಪ್ಲಾಯಿ. ಆನ್ ಆಪರೇಷನ್ ಸೆಂಡ್ ಟು ಆನ್ ಎಂಪ್ಲಾಯಿಗೆ ಏನಾದ್ರೂ ನಾನು ಒಂದು ಆಪರೇಷನ್ ನ ಸೆಂಡ್ ಮಾಡಿದೀನಿ ಅಂತ ಅಂದ್ರೆ ದಟ್ ಎಂಪ್ಲಾಯಿ ಆಬ್ಜೆಕ್ಟ್ ವುಡ್ ಹ್ಯಾವ್ ಟು ಬಿ ರೀಡೈರೆಕ್ಟ್ ಮಾಡಬೇಕು. ಜಸ್ಟ್ ಎಂಪ್ಲಾಯಿನೆಲ್ಲ ಇಟ್ಕೊಂಡ್ರೆ ಆ ಆಪರೇಷನ್ ವೇಸ್ಟ್ ಆಗ್ಬಿಡುತ್ತೆ. ಐದರ್ ಆ ಆಪರೇಷನ್ ಏನಾಗ್ಬೇಕು ಎಂಪ್ಲಾಯ್ಮೆಂಟ್ ಗೆ ಮೂವ್ ಮಾಡ್ಬೇಕು, ಇಲ್ಲ ಅಂತಂದ್ರೆ
ಎಂಪ್ಲಾಯಿ ಮ್ಯಾನೇಜ್ಮೆಂಟ್ ಎರಡರಲ್ಲಿ ಯಾವ್ದಕ್ಕಾದ್ರೂ ಒಂದಕ್ಕೆ ಇಟ್ ಹ್ಯಾಸ್ ಟು ಬಿ ಫಾರ್ವರ್ಡೆಡ್. So in this approach you need not create the various combinations ಬೇಕಾಗಿಲ್ಲ. ಇಲ್ಲಿ ನಾವು ಬೇಕು ಅಂದ್ರೆ ಫುಲ್ ಟೈಮ್ ಮ್ಯಾನೇಜರ್ ಅಂತಾನು ಒಂದು ಕ್ಲಾಸ್ ನ ಕ್ರಿಯೇಟ್ ಮಾಡಬಹುದು, ಅಥವಾ ಫುಲ್ ಟೈಮ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್ ಅಂತಾನು ಒಂದು ಕ್ಲಾಸ್ ಕ್ರಿಯೇಟ್ ಮಾಡಬಹುದು. ಸೊ ಈ ಮೆಥಡ್ ಅಥವಾ ಡೆಲಿಗೇಷನ್ ಟೈಪ್ ಅಲ್ಲಿ ಇಟ್ ಇಸ್ ನಾಟ್ ರಿಕ್ವೈರ್ಡ್ in order to have those type of explicit classes, because all combination of subclasses from the different generalization are possible. So all combinations so possible agide through your generalization. So need not to have the explicit classes. So this is about your delegation using composition of parts. Next we have inherit the most important class and delegate the rest. Here it will preserve the identity and inheritance across the most important generalization. As the name is itself telling, ಏನೇನ್ ಇಂಪಾರ್ಟೆಂಟ್ ಬೇಕೋ ಅದನ್ನ ಮಾತ್ರ ಇನ್ಹೆರಿಟ್ ಮಾಡ್ಕೋಬೇಕು. The rest of the things can be delegated, ಅಂದ್ರೆ ಎಲ್ಲಿಗಾದ್ರೂ ಮೂವ್ ಮಾಡ್ಬೋದು ಅಂತ ಹೇಳ್ತಿಯಾನೆ. ಸೊ it has to preserve the identity and inheritance across the most important generalization. ಯಾವ್ದು ತುಂಬಾ ಇಂಪಾರ್ಟೆಂಟ್ ಇರುತ್ತೋ ಅದನ್ನ ಮಾತ್ರ ನಾನು ಪ್ರಿಸರ್ವ್ ಮಾಡ್ಕೋತೀನಿ. Where we degrade ಅಂದ್ರೆ we will leave the remaining generalization. ಆ generalization ನಾನು composition and delegation ಪಾರ್ಟಿಗೆ ಬಿಟ್ಬಿಡ್ತೀನಿ of their operations as in previous alternative. ಅಂದ್ರೆ which is important that will be preserved and which is not important that will be degraded. ಅಂದ್ರೆ I'll leave it. So let us see an example for that. Here we have employee. ನಾನಿಲ್ಲಿ ಎರಡು ಇತ್ತು, ನನಗೆ ಫಸ್ಟ್ ಎಂಪ್ಲಾಯಿ ಎಂಪ್ಲಾಯ್ಮೆಂಟ್ ಇತ್ತು ಅಂಡ್ ಒನ್ ಮೋರ್ ಕ್ಲಾಸ್ ವಾಸ್ ಯರ್ ಎಂಪ್ಲಾಯಿ ಮ್ಯಾನೇಜ್ಮೆಂಟ್. ಸೊ ಐ ಹ್ಯಾವ್ ಲೆಫ್ಟ್ ದಟ್ ಎಂಪ್ಲಾಯ್ಮೆಂಟ್ ಕ್ಲಾಸ್ ನ ಬಿಟ್ಬಿಟ್ಟಿದ್ದೀನಿ. ಸೊ ಡೈರೆಕ್ಟ್ ಆಗಿ ನಾನು ಎಂಪ್ಲಾಯಿ ಇಟ್ ಸೆಲ್ಫ್ ಕ್ಯಾನ್ ಬಿ ಐದರ್ ಫುಲ್ ಟೈಮ್ ಎಂಪ್ಲಾಯಿ ಆಗಿರ್ಬೋದು ಇಲ್ಲ ಪಾರ್ಟ್ ಟೈಮ್ ಎಂಪ್ಲಾಯಿ ಆಗಿರ್ಬೋದು. ಸೊ ಐ ಡಸಂಟ್ ರಿಕ್ವೈರ್ ಒನ್ ಮೋರ್ ಕ್ಲಾಸ್ ಕಾಲ್ಡ್ ಆಸ್ ಎಂಪ್ಲಾಯಿ ಎಂಪ್ಲಾಯ್ಮೆಂಟ್. ನಿಮ್ದು ಡೆಲಿಗೇಷನ್ ಮತ್ತೆ ಡೆಲಿಗೇಷನ್ ಪ್ರೀವಿಯಸ್ ಎಕ್ಸಾಂಪಲ್ ನ ಕಂಪೇರ್ ಮಾಡಿದ್ರೆ ಇಲ್ಲಿ ಒಂದು ಎಕ್ಸ್ಟ್ರಾ ಕ್ಲಾಸ್ ಇತ್ತು. ಸೊ ಐ ಆಮ್ ಡಿಲೀಟಿಂಗ್ ದಟ್ ಕ್ಲಾಸ್, ಬಟ್ ಐ ಆಮ್ ಹ್ಯಾವಿಂಗ್ ಯರ್ ಎಂಪ್ಲಾಯಿ ಮ್ಯಾನೇಜ್ಮೆಂಟ್. ಈ ಮ್ಯಾನೇಜರಿಯಲ್ ಸ್ಟೇಟಸ್ ಬೇಕಾಗಿರೋದ್ರಿಂದ ಐ ಹ್ಯಾವ್ ದಿಸ್ ಎಂಪ್ಲಾಯ್ಮೆಂಟ್ management class. So this is important. I am preserving it, and the class which like employee employment was not required ಅಂದ್ರೆ ನನಗೆ ಅದು ಇಂಪಾರ್ಟೆಂಟ್ ಆಗಿರ್ಲಿಲ್ಲ. So I degraded that one. So in this method it will preserve the important ones. Next method we have nested generalization. In this approach, all the possible combinations are possible. This multiplies out all the possible combination. ಯಾವ್ಯಾವ ಕಾಂಬಿನೇಷನ್ ಇರುತ್ತೋ ಅದನ್ನೆಲ್ಲ ಡೈರೆಕ್ಟ್ ಆಗಿ ಕೊಡುತ್ತೆ. And this preserves inheritance. Inheritance ನ ಮಾತ್ರ ಪ್ರಿಸರ್ವ್ ಮಾಡುತ್ತೆ, but it duplicates the declaration and code. Code ಮತ್ತೆ ಡಿಕ್ಲರೇಷನ್ಸ್ ಏನಿರುತ್ತೋ ಅದು ಡೂಪ್ಲಿಕೇಶನ್ ಆಗುತ್ತೆ, but it will violates the spirit of OO programming. ಅಂದ್ರೆ OO programming ಅಲ್ಲಿ ಏನ್ ಸಪೋರ್ಟಿವ್ ಕೊಟ್ಟಿರುತ್ತೋ ಅದನ್ನೆಲ್ಲ ವೈಲೇಟ್ ಮಾಡುತ್ತೆ. Let us see an example here. In this example, where we have employee ಅನ್ನೋ ಕ್ಲಾಸ್ ಇದೆ, ಅದ್ರಲ್ಲಿ ಎರಡು ತರ ಎಂಪ್ಲಾಯಿ ಬರ್ತದೆ, ಒಂದು ಫುಲ್ ಟೈಮ್ ಎಂಪ್ಲಾಯಿ, ಇನ್ನೊಂದು ಪಾರ್ಟ್ ಟೈಮ್ ಎಂಪ್ಲಾಯಿ. ಸ್ಟೇಟಸ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಅಂದ್ರೆ ಇಲ್ಲಿ ನಾವು ಮ್ಯಾನೇಜ್ಮೆಂಟ್ ಅಂದ್ರೆ ಮ್ಯಾನೇಜರಿಯಲ್ ಸ್ಟೇಟಸ್ ತಗೊಂಡಿಲ್ಲ. ಸೊ ಐದರ್ ಈ ಫುಲ್ ಟೈಮ್ ಎಂಪ್ಲಾಯಿ ಎಲ್ಲಾ ಕಾಂಬಿನೇಷನ್ಸ್ ಇಲ್ಲೇ ಬಂದ್ಬಿಡ್ತು ನಮ್ಗೆ, ಆಲ್ ದ 4 types ಆಫ್ ಕಾಂಬಿನೇಷನ್. ಅವನಿಲ್ಲ ಮ್ಯಾನೇಜರ್ ಆಗಿರ್ಬೇಕು, ಇಲ್ಲ ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್ ಆಗಿರ್ಬೇಕು ಎಂಪ್ಲಾಯಿ. ಅದ್ರಲ್ಲೂ ನಮ್ಗೆ ಫುಲ್ ಟೈಮ್ ಆಗಿರ್ಬೇಕು ಇಲ್ಲ ಪಾರ್ಟ್ ಟೈಮ್ ಆಗಿರ್ಬೇಕು. ಸೊ ಫುಲ್ ಟೈಮ್ ಮ್ಯಾನೇಜರ್ ಆಗಿರ್ಬೇಕು ಇಲ್ಲ ಫುಲ್ ಟೈಮ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್ ಆಗಿರ್ಬೇಕು. ಇನ್ ದ ಸೇಮ್ ವೇ ಪಾರ್ಟ್ ಟೈಮ್ ಮ್ಯಾನೇಜರ್ ಆರ್ ಪಾರ್ಟ್ ಟೈಮ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್. ಸೊ ನೆಸ್ಟೆಡ್ ಜನರಲೈಸೇಷನ್ ವಿಲ್ ಗಿವ್ ಆಲ್ ದ ಪಾಸಿಬಲ್ ಕಾಂಬಿನೇಷನ್, ಎಲ್ಲ ಕಾಂಬಿನೇಷನ್ ಅನ್ನು ಪ್ರೊವೈಡ್ ಮಾಡುತ್ತೆ. Next we have super class of equal importance. ಅಂದ್ರೆ ಸೂಪರ್ ಕ್ಲಾಸಿಗೂ ಈಕ್ವಲ್ ಇಂಪಾರ್ಟೆನ್ಸ್ ನ ಹೆಂಗ್ ಕೊಡೋದು? ಇಫ್ ಅ ಸಬ್ ಕ್ಲಾಸ್ ಹ್ಯಾಸ್ ಸೆವೆರಲ್ ಸೂಪರ್ ಕ್ಲಾಸಸ್, ಅಂದ್ರೆ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಅಲ್ಲಿ ಹೆಂಗಿರತ್ತೆ, ಒಂದು ಸಬ್ ಕ್ಲಾಸ್ಗೆ 2 ಸೂಪರ್ ಕ್ಲಾಸ್ ಅಥವಾ 3 ಸೂಪರ್ ಕ್ಲಾಸ್ ಇರುತ್ತೆ. ಸೊ ಆಲ್ ದೋಸ್ ಸೂಪರ್ ಕ್ಲಾಸಸ್ ಶುಡ್ ಹ್ಯಾವ್ ದಿ ಈಕ್ವಲ್ ಇಂಪಾರ್ಟೆನ್ಸ್. ಅಂದ್ರೆ ಎಲ್ಲಾ ಸೂಪರ್ ಕ್ಲಾಸ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ನ ಕೊಟ್ಟು ಇಟ್ ಮೇ ಬಿ ಬೆಸ್ಟ್ ಟು ಯೂಸ್ ಡೆಲಿಗೇಷನ್ ನ ಯೂಸ್ ಮಾಡ್ಕೊಂಡು ಐ ಕ್ಯಾನ್ ಪ್ರಿಸರ್ವ್ ದ ಸಿಮಿಟ್ರಿ ಇನ್ ದ ಮಾಡೆಲ್. ಅಂದ್ರೆ
ಒಂದಕ್ಕೆ ಡೆಲಿಗೇಷನ್ ಅಂತಂದ್ರೆ ಆಪರೇಷನ್ ನ ಮೂವ್ ಮಾಡಕ್ಕೆ. ಸೊ ಐ ಕ್ಯಾನ್ ಮೂವ್ ದಿ operation and I can preserve the symmetry in the model. So super classes should have the equal importance. Next we have dominant superclass. Dominant superclass ಅಂತಂದ್ರೆ ಯಾವ್ದಾದ್ರು ಒಂದು ಸೂಪರ್ ಕ್ಲಾಸ್ ಬೇರೆ ಸೂಪರ್ ಕ್ಲಾಸಸ್ ಮೇಲೆ ಡಾಮಿನೇಷನ್ ನ ತೋರ್ಸೋದು. ಅಂದ್ರೆ ಅದು ತುಂಬಾ ಇಂಪಾರ್ಟೆಂಟ್, ಬೇರೆದು ಕಮ್ಮಿ ಇಂಪಾರ್ಟೆಂಟ್ ಅನ್ನೋ ತರ ಆಕ್ಟ್ ಮಾಡೋದು. ಸೊ ಇಫ್ ಒನ್ ಸೂಪರ್ ಕ್ಲಾಸ್ ಕ್ಲಿಯರ್ಲಿ ಡಾಮಿನೇಟ್ಸ್ ದಿ ಅದರ್ಸ್, ಏನಾದ್ರೂ ಆತರ ಮಾಡಿದ್ರೆ ಅದರ್ಸ್ ಅಂತ ಅಂದ್ಮೇಲೆ ಯಾವ್ದು ಲೆಸ್ ಇಂಪಾರ್ಟೆಂಟ್ ಇರುತ್ತೋ ಅದನ್ನ ಯಾವ್ದು ತುಂಬಾ ಇಂಪಾರ್ಟೆಂಟ್ ಇರುತ್ತೋ ಆ ಸೂಪರ್ ಕ್ಲಾಸ್ ಮಾತ್ರ ಡಾಮಿನೇಟ್ ಮಾಡಕ್ ಆಗತ್ತೆ. ಸೊ ದಿಸ್ ಪ್ರಿಸರ್ವ್ ದಿ ಇನ್ಹೆರಿಟೆನ್ಸ್ ಥ್ರೂ ದ ಪಾತ್, ಅಂದ್ರೆ ಯಾವ ಪಾತ್ ಅಲ್ಲಿ ಇನ್ಹೆರಿಟೆನ್ಸ್ ಆಗಿರುತ್ತೋ ಅದನ್ನ ರಿಸರ್ವ್ ಮಾಡತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಫ್ಯೂ ಸಬ್ ಕ್ಲಾಸಸ್. ಫ್ಯೂ ಸಬ್ ಕ್ಲಾಸಸ್ ಅಂತ ಅಂದ್ರೆ if a number of combinations is small, ಅಂದ್ರೆ ಎಲ್ಲಾ ಪಾಸಿಬಲ್ ಕಾಂಬಿನೇಷನ್ಸ್ ಲಾಸ್ಟ್ ಅಲ್ಲಿ ಏನ್ ಬರುತ್ತೋ ಅದು ಕಮ್ಮಿ ಇದ್ರೆ, ಲೈಕ್ ಯುವರ್ ನೆಸ್ಟೆಡ್ ಜನರಲೈಸೇಷನ್. ನಾವು ಲಾಸ್ಟ್ ಎಕ್ಸಾಂಪಲ್ ಅಲ್ಲಿ ಜಸ್ಟ್ ನಮಗೆ 4 ಕಾಂಬಿನೇಷನ್ಸ್ ಮಾತ್ರ ಇತ್ತು. ಅಂದ್ರೆ ಫುಲ್ ಟೈಮ್ ಮ್ಯಾನೇಜರ್, ಫುಲ್ ಟೈಮ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್, ಪಾರ್ಟ್ ಟೈಮ್ ಮ್ಯಾನೇಜರ್ ಅಂಡ್ ಯುವರ್ ಪಾರ್ಟ್ ಟೈಮ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್. ಸೊ ಓನ್ಲಿ 4 ಕಾಂಬಿನೇಷನ್ಸ್ ಇತ್ತು. ಸೊ ದಟ್ ಇಸ್ ಅ ಸ್ಮಾಲ್ ನಂಬರ್. ಆ ಟೈಮ್ ಅಲ್ಲಿ ಏನ್ ಮಾಡ್ತೀವಿ, ಎಲ್ಲಾ ಕಾಂಬಿನೇಷನ್ಸ್ ನಾವು ಜನರಲ್ ಡೈರೆಕ್ಟ್ ಆಗಿ ಅಂದ್ರೆ ಕ್ಲಾಸ್ ತರ ಮಾಡಿ ವಿ ವಿಲ್ ಅವಾಯ್ಡ್ ದಿ ಸಬ್ ಕ್ಲಾಸಸ್ ನ ಅವಾಯ್ಡ್ ಮಾಡ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಸೀಕ್ವೆನ್ಸಿಂಗ್ ಜನರಲೈಸೇಷನ್ ಸೆಟ್ಸ್. ಇಫ್ ಏನಾದ್ರೂ ನಾವು ಈ ಜನರಲೈಸೇಷನ್ ನ ಯೂಸ್ ಮಾಡ್ತಿದ್ರೆ ಅಥವಾ ನೆಸ್ಟೆಡ್ ಜನರಲೈಸೇಷನ್ ನ ಯೂಸ್ ಮಾಡ್ತಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ರೈಟೀರಿಯಾ ಏನಂತ ಅಂದ್ರೆ ಫಸ್ಟ್ ಅಂಡ್ ದಿ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸೆಕೆಂಡ್ ಅಂಡ್ ಸೋ ಫೋರ್ತ್. ಮೋಸ್ಟ್ ಕ್ರೈಟೀರಿಯಾ ಏನಪ್ಪಾ ಇಲ್ಲಿ ಅಂತ ಅಂದ್ರೆ ಕ್ರೈಟೀರಿಯಾನ್ ಫಸ್ಟ್, ದ ಮೋಸ್ಟ್ ನೆಕ್ಸ್ಟ್, ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇರೋದನ್ನ ಫಸ್ಟ್ ಕೊಡ್ಬೇಕು, ನೆಕ್ಸ್ಟ್ ಸೆಕೆಂಡ್ ಇಂಪಾರ್ಟೆಂಟ್ ಇರೋದು ಸೆಕೆಂಡ್, ಅದಕ್ಕಿಂತ ಕಮ್ಮಿ ಇಂಪಾರ್ಟೆಂಟ್ ಇದ್ರೆ ನೆಕ್ಸ್ಟ್ ಅಂತ ಹೇಳ್ತೀಯಾನೆ. ಸೊ ಸೀಕ್ವೆನ್ಸಿಂಗ್ ಹೆಂಗೆ, ಲೈಕ್ the most important should be given the first priority and the second priority will be given for the next important one and so on. Next we have large quantity of code. ಅಂದ್ರೆ ಕ್ವಾಂಟಿಟಿ ಅಂದ್ರೆ ತುಂಬಾ ಕೋಡ್ ಬರೆಯೋದು, ಅಂದ್ರೆ ಲೈಕ್ ನಂಬರ್ ಆಫ್ ಲೈನ್ಸ್ ಜಾಸ್ತಿ ಆಗ್ತಿದೆ ಅಂತ ಅಂದ್ರೆ ನಮಗೆ ಏನಾಗತ್ತೆ, ಲೈಕ್ ಡೂಪ್ಲಿಕೇಶನ್ ಜಾಸ್ತಿ ಆಗತ್ತೆ. ಸೊ ಆ ತರ ಟೈಮ್ ಅಲ್ಲಿ ನಾವು ಏನ್ ಮಾಡ್ಬೇಕು, ಟ್ರೈ ಟು ಅವಾಯ್ಡ್ ನೆಸ್ಟೆಡ್ ಜನರಲೈಸೇಷನ್ if we must duplicate large quantity of code. large quantity of code ನ ಡೂಪ್ಲಿಕೇಟ್ ಮಾಡ್ಬೇಕು ಅಂತಂದ್ರೆ ಆ ಟೈಮ್ ಅಲ್ಲಿ ನಾವು ನೆಸ್ಟೆಡ್ ಜನರಲೈಸೇಷನ್, ಆ ಟೈಮ್ ಅಲ್ಲಿ ಏನಾಗುತ್ತೆ, ನೆಸ್ಟೆಡ್ ಜನರಲೈಸೇಷನ್ ಅಂದ್ರೆ ಎಲ್ಲಾ ಕಾಂಬಿನೇಷನ್ ಬರುತ್ತೆ. ಕಾಂಬಿನೇಷನ್ ಬಂದಾಗ ಡೂಪ್ಲಿಕೇಶನ್ ಏನಾಗ್ಬಿಡುತ್ತೆ, ಎಲ್ಲಾ ಕಾಂಬಿನೇಷನ್ಸ್ಗೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಟೈಮ್ ಅಲ್ಲಿ ನಾವು ಡೂಪ್ಲಿಕೇಟ್ ನ ಅವಾಯ್ಡ್ ಮಾಡ್ಬೇಕು ಅಥವಾ ಡೂಪ್ಲಿಕೇಶನ್ ಮಾಡ್ಬೇಕು ಅಂತಂದ್ರೆ ದ ಕೋಡಿಂಗ್ ರಿಕ್ವೈರ್ಸ್ ಮೋರ್. ಸೊ ಇಟ್ ಇಸ್ ಬೆಟರ್ ಟು ಅವಾಯ್ಡ್ those types of generalization. Next we have identity. Identity ಅಂತ ಅಂದ್ರೆ ಲೈಕ್ ಒಂದ್ ಏನಾದ್ರೂ ನಾವು ಹೊಸ ಆಬ್ಜೆಕ್ಟ್ ಅಥವಾ ಯಾವ್ದಕ್ಕೆ ಆದ್ರೂ ನಾವು ಐಡೆಂಟಿಟಿನ ಕೊಡ್ಬೇಕು. ಸೊ ಕನ್ಸಿಡರ್ ದ ಇಂಪಾರ್ಟೆನ್ಸ್ ಆಫ್ ಮೇಂಟೈನಿಂಗ್ ಸ್ಟ್ರಿಕ್ಟ್ ಐಡೆಂಟಿಟಿ. ಎಲ್ಲದಕ್ಕೂ ಐಡೆಂಟಿಟಿ ಮೇಂಟೈನ್ ಮಾಡಿದ್ರೆ ಆಕ್ಸೆಸಿಂಗ್ ಏನಾಗತ್ತೆ, ಈಸಿ ಆಗತ್ತೆ. ಓನ್ಲಿ ನೆಸ್ಟೆಡ್ ಜನರಲೈಸೇಷನ್ ಅಲ್ಲಿ ಮಾತ್ರ ನಮ್ಗೆ ಐಡೆಂಟಿಟಿನ ಪ್ರಿಸರ್ವ್ ಮಾಡತ್ತೆ. ಸೊ ದಿಸ್ ಇಸ್ ಅಬೌಟ್ ಯುವರ್ ವರ್ಕ್ ಅರೌಂಡ್. ನೆಕ್ಸ್ಟ್ ವಿ ಹ್ಯಾವ್ ಮೆಟಾಡೇಟಾ. ಮೆಟಾಡೇಟಾ ಅಂತ ಅಂದ್ರೆ ಒಂದು ಡೇಟಾ ಇರುತ್ತೆ, ನಮ್ಮ ಹತ್ರ ಇವಾಗ ಒಂದ್ ಪೀಸ್ ಆಫ್ ಡೇಟಾ ಇದೆ ಅಂತ ಅಂದ್ರೆ ಆ ಡೇಟಾ ಇನ್ನೊಂದು ಡೇಟಾನ ಡಿಸ್ಕ್ರೈಬ್ ಮಾಡಿದ್ರೆ ದಟ್ ಇಸ್ ಕಾಲ್ಡ್ ಆಸ್ ಯುವರ್ ಮೆಟಾಡೇಟಾ. ಫಾರ್ ಎಕ್ಸಾಂಪಲ್ ಆ ಕ್ಲಾಸ್ ಡೆಫಿನಿಷನ್ ಇಸ್ ಅ ಮೆಟಾಡೇಟಾ. ಕ್ಲಾಸ್ ಡೆಫಿನಿಷನ್ ನಾನು ಮೆಟಾಡೇಟಾ ಅಂತ ಹೇಳ್ತೀನಿ. ಮೆಟಾಡೇಟಾ ಇಸ್ ಅ ಡೇಟಾ which describes the other data. ಬೇರೆ ಡೇಟಾನ ಡಿಸ್ಕ್ರೈಬ್ ಮಾಡಿದ್ರೆ I will call that data as your metadata. For example, class definition is a metadata. And here models are inherently a metadata since they describe the things being model. ಅಂದ್ರೆ models ನಾನು metadata ಅಂತ ಹೇಳ್ತೀನಿ. ಯಾಕೆಂದ್ರೆ ಥಿಂಗ್ಸ್ ಯಾವ ತರ ನನಗೆ ಡಿಸ್ಕ್ರೈಬ್ ಆಗ್ತಾ ಇದೆ ಅಂತ ಹೇಳುತ್ತೆ. So that becomes the metadata. And many real world applications have metadata. ಯಾವ್ದೇ ಅಪ್ಲಿಕೇಶನ್ಸ್ ನ ತಗೊಂಡ್ರು ಮೆಟಾಡೇಟಾ ಇರುತ್ತೆ, ಬಿಕಾಸ್ ಒಂದಲ್ಲ ಒಂದ್ ರೀತಿ ಎಲ್ಲಾ ಡೇಟಾ ಇನ್ನೊಂದ್ ಡೇಟಾನ ಡಿಸ್ಕ್ರೈಬ್ ಮಾಡೇ ಮಾಡುತ್ತೆ. ಈಗ ನಾವು ಕೆಟಲಾಗ್ಸ್ ನ ತಗೊಂಡ್ರೆ ಆ ಕೆಟಲಾಗ್ ಏನ್ ಮಾಡುತ್ತೆ, ಒಂದು ಬ್ಲೂ ಪ್ರಿಂಟ್ ತರ ಆಕ್ಟ್ ಮಾಡ್ಬೋದು.
ಆ ಕೆಟಲಾಗ್ ನ ನೋಡ್ಕೊಂಡು ವಿ ಕ್ಯಾನ್ ಗೋ ಫಾರ್ ಸಮ್ ಅದರ್ ಥಿಂಗ್ಸ್. ಇನ್ ದ ಸೇಮ್ ವೇ ಬ್ಲೂ ಪ್ರಿಂಟ್ಸ್ ನ ಇಟ್ಕೊಂಡು ನಾವು ವಿ ಕ್ಯಾನ್ ಫಾರ್ಮ್ ದಿ ಅದರ್ ಥಿಂಗ್ಸ್. ಅಂಡ್ ವಿ ಹ್ಯಾವ್ ಡಿಕ್ಷನರಿ ಅಂತ ಹೇಳ್ತೀವಿ, ಬಟ್ ಅಲ್ಲಿ ಒಂದ್ ವರ್ಡ್ ಗೆ ವಿ ಹ್ಯಾವ್ ಎ ನಂಬರ್ ಆಫ್ ಮೀನಿಂಗ್ಸ್, ಅಥವಾ ಆ ವರ್ಡ್ ನ ಇಟ್ ವಿಲ್ ಡಿಸ್ಕ್ರೈಬ್ ಇನ್ ಸಮ್ ಅದರ್ ವೇ. And computer language implementations and so on also uses some metadata heavily. And we have to consider classes as objects here. But classes are meta objects. ಅಂದ್ರೆ classes ನ ಇಲ್ಲಿ objects ತರ ಯೂಸ್ ಮಾಡ್ಬೇಕು ಅಂತ ಹೇಳ್ತಾರೆ, ಬಟ್ ನಾವು ಕಂಪ್ಲೀಟ್ ಆಬ್ಜೆಕ್ಟ್ ತರ ಯೂಸ್ ಮಾಡಕ್ ಆಗಲ್ಲ. ಸೊ we will use it as the meta object, but not real world objects ತರ ಯೂಸ್ ಮಾಡಲ್ಲ. And class descriptor objects have features. Objects features ಇರುತ್ತೆ, and they then have their own classes. ಅವ್ರದೇ own classes ಇರುತ್ತೆ, which are called as meta classes. ಅಂದ್ರೆ ಮೆಟಾ ಡೇಟಾಗೆ ನಾವು ಕ್ಲಾಸ್ ನ ಏನಾದ್ರೂ ಬರೆದ್ರೆ then that is called as your meta classes. Let us see an example here where we have metadata ಮತ್ತೆ data ಮಧ್ಯೆ example ಕೊಡುತ್ತೆ. Where car model has a model name ಇದೆ, year ಇದೆ, price ಇದೆ, and a manufacturer, ಯಾವ ಕಂಪನಿ ಆ ಕಾರ್ ನ ಮ್ಯಾನುಫ್ಯಾಕ್ಚರ್ ಮಾಡಿದೆ ಅಂತ. Some examples for that car models ನಾವ್ ಯಾವ ತರ ತಗೊಬಹುದು ಅಂದ್ರೆ 1969 Ford Mustang and 1975 ಅಲ್ಲಿ Volkswagen Rabbit. This can be your ಅಂದ್ರೆ ಇಯರ್ ಯಾವ್ದು, ಮಾಡೆಲ್ ನೇಮ್ ಯಾವ್ದು, ಅದ್ರ ಬೇಸ್ ಪ್ರೈಸ್ ಏನು. And a physical car have a serial number. ಫಿಸಿಕಲ್ ಕಾರ್ ಅಂತ ತಗೊಂಡ್ರೆ ಅದಕ್ಕೆ ಸೀರಿಯಲ್ ನಂಬರ್ ಇರುತ್ತೆ, ಕಲರ್ ಇರುತ್ತೆ, ಆಪ್ಷನ್ ಇರುತ್ತೆ, ಯಾವ ಪರ್ಸನ್ ಆ ಕಾರ್ ನ ತಗೊಂಡಿದ್ದಾನೆ. ಸೊ ಈ ಕಾರ್ ಮಾಡೆಲ್ ಏನ್ ಮಾಡ್ತಾ ಇದೆ, ಈ ಫಿಸಿಕಲ್ ಕಾರ್ ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ a car model describes many physical cars and holds common data ಇರುತ್ತೆ. ಲೈಕ್ a car model is metadata. ಕಾರ್ ಮಾಡೆಲ್ ಅನ್ನೋದು ನಿಮ್ಗೆ ಇಲ್ಲಿ ಮೆಟಾಡೇಟಾ ಆಕ್ಟ್ ಮಾಡ್ತಾ ಇದೆ, ವಿಚ್ ಇಸ್ ವಿತ್ ರಿಲೇಟಿವ್ ಟು ಯೋರ್ ಫಿಸಿಕಲ್ ಕಾರ್. ಬಿಕಾಸ್ ಬೇಸ್ಡ್ ಆನ್ ದಟ್ ಕಾರ್ ಮಾಡೆಲ್ ನಾನು ಸೀರಿಯಲ್ ನಂಬರ್ ನ ಹೇಳಕ್ ಆಗೋದು, ಅಥವಾ ಆ ಕಾರ್ ಮಾಡೆಲ್ ಯಾವ ಕಲರ್ ತಗೊಂಡಿದೀನಿ, ಅಥವಾ ಆ ಕಾರ್ ಮಾಡೆಲ್ ಮೇಲೆ ನಾನು ಆ ಕಾರ್ ಯಾವ ತರ ಆಪ್ಷನ್ಸ್ ನ ಕೊಡ್ತಾ ಇದೆ, ಲೈಕ್ ಯಾವ ತರ ಫೆಸಿಲಿಟೀಸ್ ಅಥವಾ ಯಾವ ತರ ಫೀಚರ್ಸ್, that can be described only if I know the car model. So car model acts as your metadata and your physical car acts as the data. So this is an example for your metadata. Next we have refication ಅಂತ ಅಂದ್ರೆ like we are providing promotion. ಅಂದ್ರೆ ಇವಾಗ ಒಂದು ಆಬ್ಜೆಕ್ಟೇ ಇರಲ್ಲ ಅದು, ಬಟ್ ನಾನು ಅದನ್ನ ಆಬ್ಜೆಕ್ಟ್ ಅಂತ ಹೇಳ್ತೀನಿ. ಅಂದ್ರೆ ವಿ ಆರ್ ಪ್ರೊವೈಡಿಂಗ್ ಅಂಡ್ ಪ್ರಮೋಷನ್ ಟು ದಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್. ಅಂದ್ರೆ ನಾನ್ ಆಬ್ಜೆಕ್ಟ್ ಥಿಂಕಿಂಗ್ ಗೆ ನಾನು ಪ್ರಮೋಷನ್ ಕೊಟ್ಟು ಆಬ್ಜೆಕ್ಟ್ ಅಂತ ಮಾಡ್ತೀನಿ. ದಟ್ ಇಸ್ ಕಾಲ್ಡ್ ಆಸ್ ಯೋರ್ reification. Here reification is a helpful technique. ಅಂದ್ರೆ ಮೆಟಾ ಡೇಟಾ ಅಪ್ಲಿಕೇಶನ್ಸ್ ನಾನು ಎಲ್ಲಿ ಯೂಸ್ ಮಾಡ್ತೀನಿ ಅಲ್ಲಿ ನಮ್ಗೆ ಹೆಲ್ಪ್ ಮಾಡುತ್ತೆ, ಬಿಕಾಸ್ ಇಟ್ ಲೆಟ್ಸ್ ಯು ಶಿಫ್ಟ್ ದಿ ಲೆವೆಲ್ ಆಫ್ ಅಬ್ಸ್ಟ್ರಾಕ್ಷನ್ ಲೆವೆಲ್ ನ ನನ್ಗೆ ಹೆಂಗ್ ಬೇಕು ಹಂಗೆ ಚೇಂಜ್ ಮಾಡ್ಕೊಬಹುದು. ಅಂಡ್ ಇಟ್ ಈಸ್ ಯೂಸ್ಫುಲ್ ಇನ್ ಆರ್ಡರ್ ಟು ಹ್ಯಾವ್ ದ ಪ್ರಮೋಷನ್ಸ್. ಯಾವ್ದಾವ್ದಕ್ಕೆ ಪ್ರಮೋಷನ್ಸ್ ಕೊಡ್ಬೋದು, ಲೈಕ್ ಯು ಕ್ಯಾನ್ ಪ್ರಮೋಟ್ ಯುವರ್ ಆಟ್ರಿಬ್ಯೂಟ್ಸ್ ಗೆ ಪ್ರಮೋಷನ್ ಕೊಡ್ಬೋದು, ಅಥವಾ ಮೆಥಡ್ಸ್ ಗೋ ಆಗ್ಬೋದು, ಅಥವಾ ಕನ್ಸ್ಟೆನ್ಸಿ ಏನಾದ್ರೂ ರೆಸ್ಟ್ರಿಕ್ಷನ್ಸ್ ಇದ್ರೆ, ಅಂಡ್ ದ ಕಂಟ್ರೋಲ್ ಆಫ್ ಇನ್ಫಾರ್ಮೇಶನ್ into objects, and you can describe that particular object or manipulate the data. So your verification ಅಂದ್ರೆ ಪ್ರಮೋಟಿಂಗ್, ಅದ್ ಪ್ರಮೋಷನ್ ಕೊಡೋದು. ನಾವ್ ಯಾವ್ದಾವ್ದಕ್ಕೆ ಪ್ರಮೋಷನ್ ಕೊಡ್ಬೋದು ಅಂತಾನು ನೋಡಿದ್ವಿ. ಆಟ್ರಿಬ್ಯೂಟ್ಸ್ ಆಗ್ಬೋದು, ಮೆಥಡ್ಸ್ ಆಗ್ಬೋದು, ಕನ್ಸ್ಟ್ರೇನ್ಸ್, ಇನ್ಫಾರ್ಮೇಶನ್ ಕಂಟ್ರೋಲ್ ಅಲ್ಲಿ ಹೆಂಗೆ ನಾನು ಪ್ರಮೋಷನ್ ಕೊಡ್ಬೋದು, ದಟ್ ಅಂಡ್ ಆಲ್ ವಿ ಸಾ ಹಿಯರ್. ಒಂದ್ ಎಕ್ಸಾಂಪಲ್ ನ ತಗೊಂಡ್ರೆ ವಿ ಹ್ಯಾವ್ ಅ ಡೇಟಾಬೇಸ್ ಮ್ಯಾನೇಜರ್ ಇರ್ತಾನೆ. ಅವನೇನ್ ಮಾಡ್ತಾನೆ, ಒಂದ್ ಕೋಡ್ ಬರೀತಾನೆ ಫಾರ್ ಈಚ್ ಅಪ್ಲಿಕೇಶನ್. ಒಂದ್ ಅಪ್ಲಿಕೇಶನ್ಗೂ ಕೋಡ್ ಬರೀತಾನೆ. ಕೋಡ್ ಬರ್ದಾದ್ಮೇಲೆ ಇಟ್ ಕ್ಯಾನ್ ರೀಡ್ ಅಂಡ್ ರೈಟ್ ಫ್ರಮ್ ಫೈಲ್ಸ್. ಸೊ ದಟ್ ನಾವ್ ಅದನ್ನೇನ್ ಮಾಡ್ತೀವಿ, ಫೈಲ್ಸ್ ಇಂದ ರೀಡ್ ಮಾಡ್ಬೋದು ಇಲ್ಲ ರೈಟ್ ಮಾಡ್ಬೋದು. ಇನ್ಸ್ಟೆಡ್ ಆಫ್ ಮೆನಿ ಅಪ್ಲಿಕೇಶನ್ಸ್, ಒಂದ್ ಬೆಟರ್ ಐಡಿಯಾ ಏನಪ್ಪಾ ಅಂತ ಅಂದ್ರೆ, ವಿ ಕ್ಯಾನ್ refy the notion of data services and use a database manager. ಅದನ್ನೆಲ್ಲ ರಿಫೈ ಮಾಡಿ ಲೈಕ್ ಡೇಟಾ ಸರ್ವಿಸಸ್ ನ ಪ್ರೊವೈಡ್ ಮಾಡಬಹುದು. ಅಂಡ್ ವಿ ಕ್ಯಾನ್ ಹ್ಯಾವ್ ಅ ಡೇಟಾ ಮ್ಯಾನೇಜರ್ ವಿಲ್ ಹ್ಯಾವ್ ದಿ ಅಬ್ಸ್ಟ್ರಾಕ್ಟ್ ಫಂಕ್ಷನಾಲಿಟಿ. ಅವನಿಗೆ ಅಬ್ಸ್ಟ್ರಾಕ್ಟ್ ಫಂಕ್ಷನಾಲಿಟಿ ನ ಪ್ರೊವೈಡ್ ಮಾಡಿದ್ರೆ ವಿಚ್ ಪ್ರೊವೈಡ್ಸ್ ದಿ ಜನರಲ್ ಪರ್ಪಸ್ ಸೊಲ್ಯೂಷನ್. ಅಂದ್ರೆ ಯಾವ ತರ ಆಕ್ಸೆಸ್ ಮಾಡ್ಬೇಕು ನಾನು ಡೇಟಾನ, ಹೆಂಗೆ ಕ್ವಿಕ್ ಆಗಿ ನನಗೆ ಲೈಕ್ ಮಲ್ಟಿಪಲ್ ಯೂಸರ್ಸ್ ಇದ್ರು ನನಗೆ ಡೇಟಾ ಆಕ್ಸೆಸಿಂಗ್
possible idea that can be handled by your database manager. Let us see an example here, like how can I promote ಅಂದ್ರೆ ಒಂದು ಆಬ್ಜೆಕ್ಟ್ ನ ಆಬ್ಜೆಕ್ಟೇ ಅಲ್ಲದೆ ಇರೋದನ್ನ ಹೆಂಗೆ ನಾನು ಪ್ರಮೋಟ್ ಮಾಡ್ತೀನಿ. Here we have where we are promotes the substance name. ಈ substance name ನ ನಾನು ಈ substance name attribute ನ ಒಂದು ಕ್ಲಾಸ್ ಆಗಿ ನಾನು ಪ್ರಮೋಟ್ ಮಾಡ್ತಿದ್ದೀನಿ. To capture, sorry, substance name has been promoted as a class here because there are many to many relationship between the substance and the substance name. Many to many relations ಇದೆ substance madhya substance name madhya. So a chemical substance may have multiple aliases. ಅಂದ್ರೆ ಒಂದು ಯಾವ್ದಾದ್ರು ಲೈಕ್ ಕೆಮಿಕಲ್ ಫಾರ್ಮುಲಾ ತಗೊಂಡ್ರೆ C3H6 ಅಂದ್ರೆ ಪ್ರೊಪಿಲಿನ್ ಅಂತ ಅಂದ್ರೆ ನಾವು ಅದನ್ನ ಪ್ರೊಪಿಲಿನ್ ಅಂತಾನು ಹೇಳ್ಬೋದು ಅಥವಾ C3H6 ಅಂತಾನು ಹೇಳ್ಬೋದು. ಆಲ್ಸೋ an aliasing ಅಂತ ಅಂದ್ರೆ which has different names to pertain multiple chemical substance. ಇವಾಗ ಫಾರ್ ಎಕ್ಸಾಂಪಲ್ ವೇರಿಯಸ್ ಮಿಕ್ಸ್ಚರ್ಸ್ ಆಫ್ ಇಥಿಲಿನ್ ಗ್ಲೈಕಾಲ್. ಇಥಿಲಿನ್ ಗ್ಲೈಕಾಲ್ ಮತ್ತೆ ಆಟೋಮ್ಯಾಟೆಡ್ ಅಡಿಟಿವ್ಸ್ ಮೇ ಹ್ಯಾವ್ ದಿ ಅಲಿಯಾಸ್ ಆಫ್ ಆಂಟಿಫ್ರೀಸ್. ಇದ್ರ ಒಂದಕ್ಕಿಂತ ಇನ್ನೊಂದಕ್ಕೆ ತುಂಬಾ ನಿಮ್ಗೆ ರಿಲೇಟಿವ್ಸ್ ರಿಲೇಶನ್ಶಿಪ್ ಇದ್ರೆ ಲೈಕ್ ಮೆನಿ ಟು ಮೆನಿ ರಿಲೇಶನ್ಶಿಪ್ ಇದ್ರೆ then you can go for the promotion. So here as the substance and substance name has more relationship, that is many to many relationship, substance is it is giving substance name as a class ಅಂದ್ರೆ ಪ್ರಮೋಷನ್ ಆಯ್ತು. ಇಲ್ಲಿ ಸಬ್ಸ್ಟೆನ್ಸ್ ನೇಮ್ ಆಟ್ರಿಬ್ಯೂಟ್ ಇದ್ದಿದೆ ಪ್ರಮೋಟೆಡ್ ಆಗಿ ನಮ್ಗೆ ಸಬ್ಸ್ಟೆನ್ಸ್ ನೇಮ್ ಏನಾಯ್ತು ಇಲ್ಲಿ ಕ್ಲಾಸ್ ಆಗಿ ಕನ್ವರ್ಟ್ ಆಯ್ತು. And we are using a alias function here. Next we have constraints. What is constraint? Constraint anta andre it is just a boolean condition. Boolean condition which involves model elements agbodu, objects agbodu, classes, attributes. It can include each and everything. A constraint restricts the value that elements can assume by OLC. OLC ನಲ್ಲಿ ಏನು assumptions ಮಾಡ್ಕೋತೀವೋ ಅದನ್ನ it will restrict. Let us see what are the constraints on objects. Objects ಮೇಲೆ ಯಾವ ತರ constraints ಇರುತ್ತೆ. For example, in this figure, no employee's salary can exceed the salary of employee's boss. ಅಂದ್ರೆ ಇವಾಗ ಇಲ್ಲಿ ಒಬ್ಬ ಎಂಪ್ಲಾಯಿ ಇದ್ದಾನೆ, ಎಂಪ್ಲಾಯಿದು ಸ್ಯಾಲ್ರಿ ಏನಿರುತ್ತೋ ಅದು ಬಾಸ್ ಸ್ಯಾಲ್ರಿಗಿಂತ ಎಕ್ಸೀಡ್ ಆಗ್ಬಾರ್ದು. ಆತರ ಎಕ್ಸೀಡ್ ಆದರೆ ನಾರ್ಮಲ್ ಎಂಪ್ಲಾಯಿಗೂ ಬಾಸ್ಗೂ ಡಿಫರೆನ್ಸ್ ಇರಲ್ಲ. ಸೊ ದಟ್ ಇಸ್ ದಿ ಕನ್ಸ್ಟ್ರೇಂಟ್ ಬಿಟ್ವೀನ್ ದೀಸ್ ಟು ಥಿಂಗ್ಸ್. ಇನ್ ದ ಸೇಮ್ ವೇ ವಿಂಡೋ ಅಂತ ಅಂದ್ರೆ ನಾವು ಆಸ್ಪೆಕ್ಟ್ ರೇಷಿಯೋ ಲೆಂತ್ ಮತ್ತೆ ವಿಡ್ತ್ ಯಾವ ತರ ಬೇಕು ಆ ತರ ಇಟ್ಕೋತೀವಿ. ಲೈಕ್ ಲೆಂತ್ ಏನ್ ಹೇಳ್ತೀಯಾನೆ 0.8 ಗಿಂತ ಜಾಸ್ತಿ ಇರ್ಬೇಕು ಮತ್ತೆ ವಿಡ್ತ್ ಏನ್ ಹೇಳ್ತೀಯಾನೆ ಇಟ್ ಶುಡ್ ಬಿ ಲೆಸ್ ದನ್ 1.5. ಸೊ ದಿಸ್ ಇಫ್ ದೇರ್ ಇಸ್ ಅ ಕಂಡೀಷನ್, ಈ ತರ ಕಂಡೀಷನ್ಸ್ ಇತ್ತು ಅಂದ್ರೆ ದಟ್ ಈಸ್ ದಿ ಕನ್ಸ್ಟ್ರೇಂಟ್ ಆನ್ ಯೋರ್ ಆಬ್ಜೆಕ್ಟ್. ಸೊ ಜಾಬ್ ನೆಕ್ಸ್ಟ್ ನಮ್ಗೆ ಪ್ರಿಯಾರಿಟಿ ಆಫ್ ಅ ಜಾಬ್ ಮೇ ನಾಟ್ ಇನ್ಕ್ರೀಸ್. ಕನ್ಸ್ಟ್ರೇಂಟ್ ಇದು ಯಾವ ತರ ಅಂತಂದ್ರೆ ಬೇಸ್ಡ್ ಆನ್ ದ ಟೈಮ್. So if you have any conditions like this, ಈ ತರ ಕಂಡೀಷನ್ಸ್ ಏನಾದ್ರೂ ಇದ್ರೆ ಒಂದು attribute ಮೇಲೆ we will then say that it is a constraint on an object. Let us see the constraints on generalizations. ಇವಾಗ ಆಬ್ಜೆಕ್ಟ್ ಮೇಲೆ ಯಾವ ತರ constraints ಇದೆ ಅಂತ ನೋಡಿದ್ವಿ. ನೆಕ್ಸ್ಟ್ ಈ ಜನರಲೈಸೇಷನ್ ಸೆಟ್ಸ್ ಮೇಲೆ ಯಾವ ತರ ಕನ್ಸ್ಟ್ರೇಂಟ್ಸ್ ಇದೆ ಅಂತ ನೋಡೋಣ. ವೇರ್ ದಿಸ್ ಕ್ಲಾಸ್ ಮಾಡೆಲ್ ವಿತ್ ಕ್ಯಾಪ್ಚರ್ಸ್ ಮೆನಿ ಕನ್ಸ್ಟ್ರೇಂಟ್ಸ್ ಅಂದ್ರೆ ತುಂಬಾ ಕನ್ಸ್ಟ್ರೇಂಟ್ಸ್ ಇರುತ್ತೆ ವಿತ್ ದೇರ್ ವೆರಿ ಸ್ಟ್ರಕ್ಚರ್ ಮೇಲೆ ತುಂಬಾ ಕನ್ಸ್ಟ್ರೇಂಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಸೆಮ್ಯಾಂಟಿಕ್ಸ್ ಯಾವ ತರ ಇರಬೇಕು ಅಥವಾ ಸಿಂಟ್ಯಾಕ್ಸ್ ಯಾವ ತರ ಇರಬೇಕು, ಬೇಸ್ಡ್ ಆನ್ ದಟ್ ಜನರಲೈಸೇಷನ್ ನ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀವಿ. ಅಂಡ್ ವಿತ್ ಸಿಂಗಲ್ ಇನ್ಹೆರಿಟೆನ್ಸ್ ಏನಾದ್ರೂ ತಗೊಂಡ್ರೆ ದ ಸಬ್ ಕ್ಲಾಸಸ್ ಶುಡ್ ಬಿ ಮ್ಯೂಚುಲಿ ಎಕ್ಸ್ಕ್ಲೂಸಿವ್. ಅದು ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಆಗಿರ್ಬೇಕು. And each instance of your superclass should correspond exactly one subclass instance. ಮಾತ್ರ ನಾನು correspond ಅಂದ್ರೆ ರಿಲೇಟ್ ಮಾಡ್ತೀನಿ. Each instance of a concrete class ಗೆ concrete superclass will correspond at most one subclass. ಅಂದ್ರೆ one subclass ಆದ್ರೂ ಇರೋ ತರ ಹೇಳ್ತೀನಿ. ಈ UML notations ಹೆಂಗ್ ಯೂಸ್ ಮಾಡ್ತೀನಿ ಅಂದ್ರೆ ಫಸ್ಟ್ disjoint ಅಲ್ಲಿ ಏನಾದ್ರೂ ಆದ್ರೆ subclasses are mutually exclusive. disjoint ಮೆಥಡ್ ಏನಾದ್ರೂ ನಾನು ಜನರಲೈಸೇಷನ್ ಯೂಸ್ ಮಾಡಿದ್ರೆ ಹಿಯರ್ ದ ಸಬ್ ಕ್ಲಾಸ್ ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಆಗಿರ್ಬೇಕು ಅಂಡ್ ಆಬ್ಜೆಕ್ಟ್ ಬಿಲಾಂಗ್ಸ್ ಟು ಎಕ್ಸಾಕ್ಟ್ಲಿ ಒನ್ ಆಫ್ ದಿ ಸಬ್ ಕ್ಲಾಸ್. ಆಬ್ಜೆಕ್ಟ್ ನಾನು ಏನ್ ಕ್ರಿಯೇಟ್ ಮಾಡಿರ್ತೀನೋ ಅದು ಎಕ್ಸಾಕ್ಟ್ಲಿ ಒನ್ ಕ್ಲಾಸಿಗೆ ಬಿಲಾಂಗ್ ಆಗಿರ್ಬೇಕು.
Next I have the overlapping. Overlapping ಅಂತಂದ್ರೆ sub classes where it shares some objects. ಎರಡು sub class can share the same object and object ಒಂದು class ಅಥವಾ more than one class ಗೆ belong ಆಗತ್ತೆ. Next we have complete. Complete ಅಂತಂದ್ರೆ where the generalization ಎಲ್ಲಾ ಪಾಸಿಬಿಲಿಟಿ ಅಥವಾ ಎಲ್ಲಾ ಕಾಂಬಿನೇಷನ್ ಆಫ್ ಸಬ್ ಕ್ಲಾಸಸ್ ನ ಕಂಪ್ಲೀಟ್ ಲಿಸ್ಟ್ ಮಾಡಿದೆ ಅಂತ ಅಂದ್ರೆ then we will say that the generalization is complete. Incomplete ಅಂತ ಅಂದ್ರೆ where some of the sub classes are missing. Complete sub classes ಅಂದ್ರೆ ಪಾಸಿಬಿಲಿಟೀಸ್ ನ ನಾನು ಮಾಡಕ್ ಆಗಿಲ್ಲ ಅಂತ ಅಂದ್ರೆ then it is an incomplete one. So this is the constraint that has to be taken care while we are performing on generalization. Next we have constraints on link. Link na use ಮಾಡುವಾಗ ಏನ್ constraints ಇರುತ್ತೆ. ಲಿಂಕ್ಸ್ ಅಂತ ಅಂದ್ರೆ ನಮ್ಗೆ ಗೊತ್ತು, ಒಂದು ಆಬ್ಜೆಕ್ಟ್ ಇಂದ ಇನ್ನೊಂದು ಆಬ್ಜೆಕ್ಟ್ ಅಥವಾ ಒಂದ್ ಕ್ಲಾಸ್ ಇಂದ ಇನ್ನೊಂದು ಕ್ಲಾಸಿಗೆ ನಾವು ಲಿಂಕ್ ನ ಯೂಸ್ ಮಾಡ್ತೀವಿ. ಅಂದ್ರೆ ಯಾವ ತರ ರಿಲೇಟ್ ಆಗಿದೆ ಅಂತ ಹೇಳಕ್ಕೆ ವಿ ನೀಡ್ ಲಿಂಕ್. ಅದೇ ತರ ಅದ್ರಲ್ಲಿ ನಾವು ಮಲ್ಟಿಪ್ಲಿಸಿಟಿನ ಯೂಸ್ ಮಾಡ್ತೀವಿ. ಅಂದ್ರೆ ಈ ಕ್ಲಾಸ್ ಇಂದ ಈ ಕ್ಲಾಸ್ಗೆ ಯಾವ ಮಲ್ಟಿಪ್ಲಿಸಿಟಿ ಅಂದ್ರೆ ಕಾರ್ಡಿನಾಲಿಟಿ ಆಫ್ ಸೆಟ್ ನ ತೋರ್ಸಕ್ಕೆ ಅಥವಾ ಅಸೋಸಿಯೇಷನ್ ನ ನಾವು ಯೂಸ್ ಮಾಡ್ತೀವಿ. ಸೊ ಮಲ್ಟಿಪ್ಲಿಸಿಟಿ ಇಸ್ ಅ ಕನ್ಸ್ಟ್ರೇಂಟ್ಸ್ ಆನ್ ದಿ ಕಾರ್ಡಿನಾಲಿಟಿ ಆಫ್ ಅ ಸೆಟ್. ಕಾರ್ಡಿನಾಲಿಟಿ ಆಫ್ ಅ ಸೆಟ್ ನ ಮಲ್ಟಿಪ್ಲಿಸಿಟಿ ತೋರ್ಸತ್ತೆ. ಇನ್ ದ ಸೇಮ್ ವೇ ದಿಸ್ ಮಲ್ಟಿಪ್ಲಿಸಿಟಿ ಫಾರ್ ಅನ್ ಅಸೋಸಿಯೇಷನ್ ತಗೊಂಡ್ರೆ ಇಟ್ ವಿಲ್ ರೆಸ್ಟ್ರಿಕ್ಟ್ ಅಂದ್ರೆ ನಂಬರ್ ಆಫ್ ಆಬ್ಜೆಕ್ಟ್ಸ್ ನ ರೆಸ್ಟ್ರಿಕ್ಟ್ ಮಾಡತ್ತೆ. ಮಲ್ಟಿಪ್ಲಿಸಿಟಿ ಫಾರ್ ಅನ್ ಆಟ್ರಿಬ್ಯೂಟ್ ನ ತಗೊಂಡ್ರೆ ವಿಚ್ ಸ್ಪೆಸಿಫೈಸ್ ಎಷ್ಟು ವ್ಯಾಲ್ಯೂಸ್ ಇರುತ್ತೆ ಆ ಪರ್ಟಿಕ್ಯುಲರ್ ಆಟ್ರಿಬ್ಯೂಟ್ ಗೆ ಅಂತ ಹೇಳುತ್ತೆ. ಅಂಡ್ ಕ್ವಾಲಿಫಿಕೇಶನ್ ಆಲ್ಸೋ ಕನ್ಸ್ಟ್ರೇನ್ಸ್ ಅಂಡ್ ಅಸೋಸಿಯೇಷನ್. ಕ್ವಾಲಿಫೈಯರ್ ಆಟ್ರಿಬ್ಯೂಟ್ ನ ತಗೊಂಡ್ರು ಅದು ಅಸೋಸಿಯೇಷನ್ ಗೆ ರೆಸ್ಟ್ರಿಕ್ಟ್ ಆಗುತ್ತೆ. ಸೊ ಕ್ವಾಲಿಫೈಯರ್ ಆಟ್ರಿಬ್ಯೂಟ್ ಡಸಂಟ್ merely describe the links of an association ನ ಡಿಸ್ಕ್ರೈಬ್ ಮಾಡಲ್ಲ, ಬಟ್ ಇಟ್ ರಿಸಾಲ್ವ್ಸ್ ಮೆನಿ ಆಬ್ಜೆಕ್ಟ್ಸ್ ಅಟ್ an association end. An association class implies a constraint. ಒಂದು ಅಸೋಸಿಯೇಷನ್ ಕ್ಲಾಸ್ ಏನ್ ಮಾಡುತ್ತೆ, constraint ನ ಪ್ರೊವೈಡ್ ಮಾಡುತ್ತೆ. Where an association class is a class in every right. For example, it can have an attribute and operation. Operations irutte, attributes irutte, and it will perform in your association. Association aguvaga those attributes and operation can perform, and it can also participate in generalization. But an association class has a constraint that an ordinary class doesn't. ಅಂದ್ರೆ association class ಇದೆ ಅಂತ ಅಂದ್ರೆ ಅಲ್ಲಿ ನನಗೆ restrictions ಇದೆ ಅಥವಾ constraint ಇದೆ. ಒಂದು ordinary class ಇದೆ ಅಂತ ಅಂದ್ರೆ ನನಗೆ ಅಲ್ಲಿ ಏನು constraints ಇರಲ್ಲ. So it derives the identity from the instance of the related. ಅಂದ್ರೆ ಯಾವ್ದಾದ್ರು related class ಇಂದ ಏನಾದ್ರೂ identity instance ಇದ್ರೆ I can derive those identity. ಆರ್ಡಿನರಿ ಅಸೋಸಿಯೇಷನ್ ಏನ್ ಮಾಡತ್ತೆ ಅಂತ ಅಂದ್ರೆ ಅಲ್ಲಿ ಯಾವ್ದು ಪರ್ಟಿಕ್ಯುಲರ್ ಆಗಿ ಆರ್ಡರ್ ಇರಲ್ಲ ಒಂದು ಆಬ್ಜೆಕ್ಟ್ ಅಂತ ಅಂದ್ರೆ ಆಬ್ಜೆಕ್ಟ್ ಆಫ್ ಅ ಮೆನಿ ಎನ್. ಸೊ ದೇರ್ ಇಸ್ ನೋ ಪರ್ಟಿಕ್ಯುಲರ್ ಆರ್ಡರ್. ಸೊ ದ ಕನ್ಸ್ಟ್ರೇಂಟ್ ನ ನಾನು ಏನಾದ್ರೂ ಅಲ್ಲಿ ಆರ್ಡರ್ ಇಲ್ಲ ಅಂತಂದಾಗ ವಿ ಹ್ಯಾವ್ ದಿ ಆರ್ಡರ್ಡ್ ಕನ್ಸ್ಟ್ರೇಂಟ್. ಆರ್ಡರ್ಡ್ ಫಂಕ್ಷನ್ ನ ಯೂಸ್ ಮಾಡಿದ್ರೆ ಅಥವಾ ಮೆಥಡ್ ನ ಯೂಸ್ ಮಾಡಿದ್ರೆ ಏನಾಗತ್ತೆ ಅಲ್ಲಿ ಆರ್ಡರ್ಡ್ ಆಗಿ ಬರುತ್ತೆ. ಎಕ್ಸ್ಪ್ಲಿಸಿಟ್ ಆಗಿ ನಾನೇ ಹೇಳ್ತಾ ಇದ್ದೀನಿ ಆರ್ಡರ್ ನ ಪ್ರಿಸರ್ವ್ ಮಾಡಿ ಅಂತ. ಸೊ ಆರ್ಡರ್ಡ್ ಕ್ಯಾನ್ ಬಿ ಯೂಸ್ಡ್. Let us see an example here. We have a explicit constraint. Explicit constraint ಏನಂದ್ರೆ that is not a part of model's structure. The chair of a committee must be a member of a committee. ಅಂದ್ರೆ ಇಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ, a person, n number of persons can be a member of committee. ಇಲ್ಲಿ ಎಷ್ಟೊಂದು ಕಮಿಟಿಗೆ ಮೆಂಬರ್ ಆಗ್ಬೋದು, ಬಟ್ ಒನ್ ಪರ್ಸನ್ ಯಾರು ಇರ್ತಾನೋ ಅವನು chairman of the particular committee ಆಗಿರ್ಲೇಬೇಕು. ಸೊ ದಟ್ ಈಸ್ ಯುವರ್ ಕನ್ಸ್ಟ್ರೇಂಟ್ ಬಿಟ್ವೀನ್ ದಿ ಅಸೋಸಿಯೇಷನ್. ಅದನ್ನ ಹೇಳ್ತೀಯಾನೆ. ಅಂಡ್ ಚೇರ್ ಆಫ್ ಇಸ್ ಅ ಸಬ್ಸೆಟ್ ಆಫ್ ದಿಸ್ ಮೆಂಬರ್ ಆಫ್. ಚೇರ್ ಆಫ್ ಅಲ್ಲಿ ಯಾರು ಇರ್ತಾನೋ ಅವನು ಮೆಂಬರ್ ಆಫ್ ಅಲ್ಲೂ ಇರಬೇಕು. ಸೊ ಚೇರ್ ಆಫ್ ಇಸ್ ದ ಸಬ್ಸೆಟ್ ಆಫ್ ಯುವರ್ ಮೆಂಬರ್ ಆಫ್ ಕನ್ಸ್ಟ್ರೇಂಟ್ ಆರ್ ಅಸೋಸಿಯೇಷನ್. ನೆಕ್ಸ್ಟ್ ಯೂಸಸ್ ಆಫ್ ಕನ್ಸ್ಟ್ರೇಂಟ್ ಅಂದ್ರೆ ಕನ್ಸ್ಟ್ರೇಂಟ್ಸ್ ನ ನಾವು ಎಲ್ಲೆಲ್ಲಿ ಯೂಸ್ ಮಾಡಬಹುದು. ಕನ್ಸ್ಟ್ರೇಂಟ್ ನ ಯೂಸ್ ಮಾಡೋದ್ರಿಂದ ನಮಗೆ ಡಿಕ್ಲರೇಟಿವ್ ಮ್ಯಾನರ್ ಅಲ್ಲಿ ಹೆಲ್ಪ್ ಆಗುತ್ತೆ. ಸೊ ಇಟ್ ಇಸ್ ಗುಡ್ ಟು ಎಕ್ಸ್ಪ್ರೆಸ್ ಕನ್ಸ್ಟ್ರೇಂಟ್ ಇನ್ ಅ ಡಿಕ್ಲರೇಟಿವ್ ಮ್ಯಾನರ್. ಡಿಕ್ಲರೇಷನ್ಸ್ ತರ ಹೇಳಿದ್ರೆ ಇಟ್ ಈಸ್ ಅ ಹೆಲ್ಪ್ಫುಲ್ ಒನ್. ಅಂಡ್ ಡಿಕ್ಲರೇಷನ್ ಲೆಟ್ಸ್ ಯು ಎಕ್ಸ್ಪ್ರೆಸ್ ಅ ಕನ್ಸ್ಟ್ರೇಂಟ್ ಇಂಟೆಂಟ್. ಅಂದ್ರೆ ಯಾವ ತರ ಕನ್ಸ್ಟ್ರೇಂಟ್ ಇದೆ, ಯಾವ ತರ ಅದನ್ನ ನಾನು ಇಂಪ್ಲಿಮೆಂಟ್ ಮಾಡಬೇಕು ಅಥವಾ ಇಂಪ್ಲಿಮೆಂಟ್ ಮಾಡಕ್ ವಿತೌಟ್ ಸಪೋಸಿಂಗ್ ಅಂಡ್ ಇಂಪ್ಲಿಮೆಂಟೇಷನ್ ಮಾಡಕ್ಕಿಂತ ಮುಂಚೆ ಯಾವ ತರ ನಾನು ಕನ್ಸ್ಟ್ರೇಂಟ್ ನ ಎಕ್ಸ್ಪ್ರೆಸ್ ಮಾಡ್ತೀನಿ. ಅಂಡ್ ಟಿಪಿಕಲಿ ವಿ ನೀಡ್ ಟು ಕನ್ವರ್ಟ್ ದೋಸ್
ಕನ್ಸ್ಟೆಂಟ್ ಜಸ್ಟ್ ನಾನು ಎಕ್ಸ್ಪ್ಲಿಸಿಟ್ ಆಗಿ ಹೇಳ್ಬಿಟ್ರೆ ಆಗಲ್ಲ, ಅದನ್ನ ಹೆಂಗೆ ಪ್ರೊಸೀಜರಲ್ ಫಾರ್ಮಿಗೆ ನಾನು ತರ್ತೀನಿ. ಅಂದ್ರೆ ಏನೇ ಒಂದನ್ನ ಇಂಪ್ಲಿಮೆಂಟ್ ಮಾಡೋಕ್ಕಿಂತ ಮುಂಚೆ ಐ ಶುಡ್ ಬ್ರಿಂಗ್ ದಟ್ ಇನ್ ಟು ಅ ಪ್ರೊಸೀಜರಲ್ ಫಾರ್ಮ್ ಬಂದ್ಮೇಲೆ ನಾನು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ಕೊಂಡು ಐ ಕ್ಯಾನ್ ಇಂಪ್ಲಿಮೆಂಟ್ ದಿಸ್ ಥಿಂಗ್. ಸೊ ಕನ್ವರ್ಸೇಷನ್ ಏನಿರ್ಬೇಕಂದ್ರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ಬೇಕು. ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ರೆ ಎವ್ರಿಥಿಂಗ್ ವಿಲ್ ಬಿ ಅಂಡರ್ಸ್ಟುಡ್ ಈಸಿಲಿ ಅಂಡ್ ಇಟ್ ಕ್ಯಾನ್ ಬಿ ಈಸಿ ಇನ್ ಆರ್ಡರ್ ಟು ಹ್ಯಾವ್ ದಿ ಕನ್ವರ್ಷನ್ ಈಸಿಯಾಗಿ ಆಗ್ತಿದೆ ಪ್ರೊಸೀಜರಲ್ ಫಾರ್ಮ್ಗೆ ಅಂತ ಅಂದ್ರೆ ಇಂಪ್ಲಿಮೆಂಟೇಷನ್ಗೆ ಏನಾಗುತ್ತೆ, ಇಟ್ ವಿಲ್ ಬಿ ಅನ್ ಈಸಿ ಥಿಂಗ್. ಗುಡ್ ಕ್ಲಾಸ್ ಮಾಡೆಲ್ ಅಂತ ಯಾವಾಗ ಹೇಳ್ತೀವಿ ಒಂದ್ ಮಾಡೆಲ್ ನ ಅಂತ ಅಂದ್ರೆ ವೇರ್ ಇಟ್ ಕ್ಯಾಪ್ಚರ್ಸ್ ದಿ ಕನ್ಸ್ಟ್ರೇಂಟ್ಸ್ ನ ಕ್ಯಾಪ್ಚರ್ ಮಾಡುತ್ತೆ ಥ್ರೂ ಇಟ್ ಸ್ಟ್ರಕ್ಚರ್ ಬೇಸ್ಡ್ ಆನ್ ದ ಸ್ಟ್ರಕ್ಚರ್ ಆಫ್ ದಟ್ ಮಾಡೆಲ್. ಆ ಮಾಡೆಲ್ ನೋಡ್ತಿದ್ದಂಗೆ ನಾನು ಹೇಳ್ಬೋದು ಈ ತರ ಕನ್ಸ್ಟ್ರೇಂಟ್ಸ್ ಇದೆ ಅಂತ. ಬಟ್ ಇಟ್ ಆಫನ್ ರಿಕ್ವೈರ್ ಸೆವೆರಲ್ ಇಟ್ರೇಷನ್ಸ್, ಅಂದ್ರೆ ಸ್ವಲ್ಪ ಇಟ್ರೇಷನ್ಸ್ ಆಗ್ಬೇಕು. ಅಂದ್ರೆ ಆ ಸ್ಟ್ರಕ್ಚರ್ ನ ನಾನು ಅರ್ಥ ಮಾಡ್ಕೊಂಡ್ಮೇಲೆ ನಾನು ಹೇಳ್ಬೋದು ಲೈಕ್ ದೀಸ್ ಆರ್ ದಿ ಕನ್ಸ್ಟ್ರೇಂಟ್ಸ್ ದಟ್ ಆರ್ ರಿಕ್ವೈರ್ಡ್ ಅಂಡ್ ಇಟ್ ಎನ್ಫೋರ್ಸ್ ಓನ್ಲಿ ದಿ ಇಂಪಾರ್ಟೆಂಟ್ ಕನ್ಸ್ಟ್ರೇಂಟ್ಸ್. ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇದ್ರೆ ಮಾತ್ರ ಅದನ್ನ ನಾನು ಅಡಾಪ್ಟ್ ಮಾಡ್ಕೋತೀನಿ. ಅಂಡ್ the UML has two alternative notations for the constraints. UML ಅಲ್ಲಿ ನಮಗೆ ಎರಡು ತರ notations ಇದೆ. ಒಂದು constraints with br.s, ಇನ್ನೊಂದು pl. It in a dog earned comment box. We can use dashed lines to connect constraint element. ಅಂದ್ರೆ ನಾವಲ್ಲಿ dashed lines ನ ಮತ್ತೆ upward arrow ಅಥವಾ arrow ನ ಯೂಸ್ ಮಾಡ್ಕೊಂಡ್ರೆ we can show that is a constraint element. Next we have derived data. Derived data ಅಂತಂದ್ರೆ ಇವಾಗ ನಮ್ಮ ಹತ್ರ ಒಂದು ಸೆಟ್ ಆಫ್ ಡೇಟಾ ಇರ್ಬೋದು ಅಥವಾ ಒಂದೇ ಡೇಟಾ ಇಂದ ಇನ್ನೊಂದು ಡೇಟಾನ ಡಿರೈವ್ ಮಾಡ್ತೀವಿ, ಅಥವಾ ಒಂದ್ ಕ್ಲಾಸ್ ಇಂದ ಇನ್ನೊಂದ್ ಕ್ಲಾಸ್ ಸಬ್ ಕ್ಲಾಸ್ ಅಂತ ನಾವ್ ಏನಂತೀವಿ ದಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಯರ್ ಡಿರೈವ್ಡ್ ಒನ್ಸ್. ಅಥವಾ ಗ್ರೂಪ್ ಆಫ್ ಎಲಿಮೆಂಟ್ಸ್ ಇಂದ ಒಂದ್ ಫೀಚರ್ ನ ತಗೊಂಡು ಹೊಸ ಅಟ್ರಿಬ್ಯೂಟ್ ಅಥವಾ ಒಂದ್ ಎಲಿಮೆಂಟ್ ನಾನು ಕ್ರಿಯೇಟ್ ಮಾಡ್ತಿದ್ದೀನಿ ಅಂತ ಅಂದ್ರೆ ದಟ್ ಇಸ್ ಕಾಲ್ಡ್ ಆಸ್ ಅ ಡಿರೈವ್ಡ್ ಒನ್. A derived element is a function of one or more elements. ಅಂದ್ರೆ ಆ one or more elements features ನ ಎಕ್ಸ್ಟ್ರಾಕ್ಟ್ ಮಾಡಿ ನಾನು ಒಂದು ಎಲಿಮೆಂಟ್ ಕೊಡ್ತಿರೋದ್ರಿಂದ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಡಿರೈವ್ಡ್ ಒನ್. ಅಂಡ್ a derived element is a redundant, duplicate ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಆಲ್ಮೋಸ್ಟ್ ಅದ್ರ ಫೀಚರ್ಸ್ ಎಲ್ಲ ಬೇರೆ ಎಲಿಮೆಂಟ್ಸ್ ಅಲ್ಲಿ ಪ್ರೆಸೆನ್ಸ್ ಇರೋದ್ರಿಂದ we will call that thing as a redundant one. Because the other elements completely it determines it. As we have know, it has been derive ಆಗಿರೋದ್ರಿಂದ ಅದನ್ನ ನಾವು ಈಸಿಯಾಗಿ ಡಿಟರ್ಮೈನ್ ಮಾಡ್ತೀವಿ. And ultimately the derivation tree terminates with the base elements ಇಂದಾನೆ ಅದು ಟರ್ಮಿನೇಟ್ ಆಗುತ್ತೆ derivation tree ನ ನಾವು ಬರೆದ್ರೆ. And ನಾವು ಏನೇನ ಡಿರೈವ್ ಮಾಡ್ಬೋದು, we can derive a class, attributes ಆಗ್ಬೋದು ಅಥವಾ ಅಸೋಸಿಯೇಷನ್ಸ್, ಈ ಎಲ್ಲಾನು ನಾವು ಡಿರೈವ್ ಮಾಡ್ತೀವಿ. ಅಂಡ್ ಅದ್ರದ್ದು UML ಅಲ್ಲಿ ಬರೆಯುವಾಗ ನೊಟೇಶನ್ ಹೆಂಗಿರತ್ತೆ ಅಂದ್ರೆ ಒಂದ್ ಸ್ಲಾಶ್ ನ ಯೂಸ್ ಮಾಡಿ ಅದ್ರ ಮುಂದೆ ನಾವು ಡಿರೈವ್ಡ್ ಎಲಿಮೆಂಟ್ ನೇಮ್ ನ ಬರಿತೀವಿ. ದಟ್ ಈಸ್ ಹೌ ವಿ ಯೂಸ್ ನೊಟೇಶನ್ ಇನ್ ಯೋರ್ UML. ಅಂಡ್ ವಿ ಹ್ಯಾವ್ ಅ ಕನ್ಸ್ಟ್ರೇಂಟ್, ಅಂದ್ರೆ ಯಾವ ಕನ್ಸ್ಟ್ರೇಂಟ್ ಮೇಲೆ ಅದನ್ನ ನಾವು ಡಿರೈವ್ ಮಾಡ್ತಿದೀವಿ ದಟ್ ವಿಲ್ ಬಿ ರಿಟನ್ ಇನ್ ಅ ಬಾಕ್ಸ್. ಅಂಡ್ we have to distinguish ಅಂದ್ರೆ ಬೇಸ್ ಎಲಿಮೆಂಟ್ಸ್ ಯಾವುದು ಮತ್ತೆ ಡಿರೈವ್ಡ್ ಎಲಿಮೆಂಟ್ಸ್ ಯಾವುದು. ಡಿರೈವ್ಡ್ ಎಲಿಮೆಂಟ್ಸ್ ಅಂತಂದ್ರೆ ಅದೆಲ್ಲ ಡಿಪೆಂಡೆಂಟ್ ಆಗಿರುತ್ತೆ. ಅಂಡ್ ಇಂಡಿಪೆಂಡೆಂಟ್ ಯಾವ್ದಪ್ಪ ಅಂದ್ರೆ ನಾವು ಬೇಸ್ ಎಲಿಮೆಂಟ್ಸ್ ಗೆ ಇಂಡಿಪೆಂಡೆಂಟ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಸೊ ವಿ ಹ್ಯಾವ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಯರ್ ಬೇಸ್ ಎಲಿಮೆಂಟ್ಸ್ ಆರ್ ದಿ ಬೇಸ್ attributes and the derived attributes. Let us see an example for your derived data. ಇಲ್ಲಿ ನಾವು ಎರಡು ಕ್ಲಾಸ್ ಅಥವಾ ಒಂದ್ ಕ್ಲಾಸ್ ಇದೆ ದಟ್ ಈಸ್ ಯುವರ್ ಪರ್ಸನ್ ಕ್ಲಾಸ್ ಅಲ್ಲಿ ನಮ್ಗೆ ಒಂದು ಅಟ್ರಿಬ್ಯೂಟ್ ಇದೆ ಬರ್ತ್ ಡೇಟ್ ಅನ್ನೋದು ಅಟ್ರಿಬ್ಯೂಟ್. ನನಗೆ ಇನ್ನು ಒಂದು ಕನ್ಸ್ಟ್ರೇಂಟ್ ಇದೆ ದಟ್ ಈಸ್ ಕರೆಂಟ್ ಡೇಟ್ ಅಂದ್ರೆ ಇವತ್ತಿನ ಡೇಟ್, ದಟ್ ಈಸ್ ದಿ ಕನ್ಸ್ಟ್ರೇಂಟ್. ಅಂಡ್ ಐ ಆಮ್ ಡಿರೈವಿಂಗ್ ದ ಡೇಟಾ, ಡಿರೈವಿಂಗ್ ಮಾಡ್ತಾ ಇರೋದು ಯಾವ್ದು ನಾನು ಏಜ್. ಸೊ ಐ ಹ್ಯಾವ್ ಯೂಸ್ಡ್ ಅ ಸ್ಲಾಶ್ ಅಂಡ್ ದ ಡಿರೈವಿಂಗ್ ಎಲಿಮೆಂಟ್ ನೇಮ್ ಇಸ್ ಏಜ್. ಏಜ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಿದೀನಿ ಅಂದ್ರೆ ಏಜ್ ಇಸ್ ಈಕ್ವಲ್ಸ್ ಟು ಈ ಕರೆಂಟ್ ಡೇಟ್ ಮೈನಸ್ ದಿ ಬರ್ತ್ ಡೇಟ್. ಅದನ್ನ ನಾನು ಮೈನಸ್ ಮಾಡಿದ್ರೆ ಸಬ್ಟ್ರಾಕ್ಟ್ ಮಾಡಿದ್ರೆ ಐ ಗೆಟ್ ದಿ ಏಜ್. ಸೊ ನಾನು ಏಜ್ ಅನ್ನೋ ಎಲಿಮೆಂಟ್ ನ ಡಿರೈವ್ ಮಾಡ್ತಿದ್ದೀನಿ ಫ್ರಮ್ ದಿ ಎಕ್ಸಿಸ್ಟಿಂಗ್ ಎಲಿಮೆಂಟ್ಸ್. ಸೊ ದಿಸ್ ಇಸ್ ಹೌ ಯುವರ್ ಡಿರೈವೇಶನ್ ವರ್ಕ್ಸ್. Next, let us see one more example that is for your association. Association ಅಲ್ಲಿ ಹೆಂಗೆ ನಾನು ಡೇಟಾನ ಡಿರೈವ್ ಮಾಡ್ತೀನಿ. ಇಲ್ಲೇನ್ ಮಾಡ್ತಿದ್ದೀನಿ, ನನಗೆ ಮೆಷಿನ್ ಅನ್ನೋ ಒಂದು ಕ್ಲಾಸಿಗೆ ಐ ಹ್ಯಾವ್ ದಿ ಅಸೆಂಬ್ಲಿ ಅಂಡ್ ಪಾರ್ಟ್ ಅಸೋಸಿಯೇಟ್ ಆಗಿದೆ. ನನಗೆ ಇಲ್ಲಿ ಮೆಷಿನ್
ಅಸೆಂಬ್ಲಿದು ಒಂದು ಆಫ್ಸೆಟ್ ಇದೆ, ಮತ್ತೆ ಇನ್ನೊಂದು ಅಸೆಂಬ್ಲಿ ಪಾರ್ಟ್ ಒಂದು ಆಫ್ಸೆಟ್ ಇದೆ. ನನಗಿಲ್ಲಿ ಆಫ್ಸೆಟ್ ಅನ್ನೋ ಒಂದು ಕ್ಲಾಸ್ ಇದು ನನಗೆ ಡಿರೈವ್ ಡೇಟಾ ಆಗುತ್ತೆ. ಅಂಡ್ ಐ ಹ್ಯಾವ್ ಆಲ್ಸೋ ಅ ಫಂಕ್ಷನ್ ಕಾಲ್ಡ್ ಆಸ್ ನೆಟ್ ಆಫ್. ನಾನು ಇಲ್ಲಿ ಏನ್ ಮಾಡ್ತಿದ್ದೀನಿ, ದಟ್ ಈಸ್ ದಿ ಡಿರೈವ್ಡ್ ಅಸೋಸಿಯೇಷನ್. ಅಂಡ್ ಹಿಯರ್ a machine consists of several assemblies ಇರಬಹುದು. one machine ಗೆ n number of assemblies. In turn this assembly can have n number of parts. ಒಂದು assembly ಗೆ n number of parts ಇರುತ್ತೆ. And this assembly has a geometrical offset ಇರುತ್ತೆ with respect to machine coordinates. ಯಾವ ತರ coordinate ಆಗ್ತಿದೆ ಮತ್ತೆ ಈ assembly ನಲ್ಲಿ ಯಾವ ತರ geometrical ಏನಿದೆ ಅದರದೆಲ್ಲ offset ಇಲ್ಲಿ ರೆಕಾರ್ಡ್ ಆಗಿರುತ್ತೆ. In the same way with respect to each part offset ಇಲ್ಲಿ assembly ಜೊತೆ ಅದು coordinate ಆಗಬೇಕು. We can define a coordinate system for each part. ಅಂದ್ರೆ ಒಂದು coordinate system ಎರಡಕ್ಕೂ ಯಾವ ತರ ಡಿಫೈನ್ ಆಗುತ್ತೆ ಅನ್ನೋದಕ್ಕೆ we can derive it. ಯಾವ ತರ ಡಿರೈವ್ ಮಾಡ್ಬೋದು, ಯಾವ್ದ್ಯಾವ್ದಕ್ಕೆ ಡಿರೈವ್ ಮಾಡ್ತೀವಿ ಅಂದ್ರೆ ಫ್ರಮ್ ಯರ್ ಮೆಷಿನ್ ಕೋಆರ್ಡಿನೇಷನ್ ಆಗ್ಬೋದು ಅಥವಾ ಅಸೆಂಬ್ಲಿ ಆಗ್ಬೋದು, ಅಂಡ್ ಫ್ರಮ್ ಯರ್ ಪಾರ್ಟ್ ಆಫ್ಸೆಟ್. ಮೂರದು ಆಫ್ಸೆಟ್ ಇಂದ ವಿ ಆರ್ ಡಿರೈವಿಂಗ್ ಅ ನ್ಯೂ ಆಫ್ಸೆಟ್. ಆ ಕ್ಲಾಸ್ ನಾನು ಏನಂತ ಡಿರೈವ್ಡ್ ಕ್ಲಾಸ್ ಆಗಿ ಡಿರೈವ್ ಮಾಡ್ತಿದ್ದೀನಿ, ದಟ್ ಈಸ್ ಯರ್ ಆಫ್ಸೆಟ್ ಕ್ಲಾಸ್. ಅಂಡ್ ರಿಲೇಟೆಡ್ ಟು ಈಚ್ ಪಾರ್ಟ್ ಅಂದ್ರೆ ಒಂದ್ ಪಾರ್ಟ್ಗೂ ಅದು ರಿಲೇಟ್ ಆಗಿದೆ. ಹೆಂಗೆ ಅಂತ ಅಂದ್ರೆ ಥ್ರೂ ಯರ್ ನೆಟ್ ಆಫ್ಸೆಟ್ ಅಸೋಸಿಯೇಷನ್. ನಾವಿಲ್ಲಿ ಕ್ಲಾಸ್ ನೇ ಡಿರೈವ್ ಮಾಡಿದೀವಿ ಅಂಡ್ ಆಲ್ಸೋ ವಿ ಆರ್ ಡಿರೈವಿಂಗ್ ದಿ ಅಸೋಸಿಯೇಷನ್. ಸೊ ಇಲ್ಲಿ ಆಫ್ಸೆಟ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಪ್ರಾಡಕ್ಟ್ ಆಫ್ ಯರ್ machine assembly offset and the part assembly offset. So that is the product of your machine assembly and the part assembly offset. So that gives your offset value. Next we have packages. Packages ಅಂತಂದ್ರೆ ಏನು, ಒಂದಷ್ಟು ಗ್ರೂಪ್ ಆಫ್ ಎಲಿಮೆಂಟ್ಸ್ ನಾನು ಅಂದ್ರೆ ಒಂದು ಸಿಮಿಲರ್ ಏನಾದ್ರೂ ಒಂದು ಕಾಮನ್ ಥೀಮ್ ಅಥವಾ ಸಿಮಿಲರ್ ಫೀಚರ್ಸ್ ಇರೋದನ್ನ ಗ್ರೂಪ್ ಮಾಡಿದ್ರೆ ದಟ್ ಫಾರ್ಮ್ಸ್ ಆಫ್ ಪ್ಯಾಕೇಜ್. ಸೊ ಯಾವ್ಯಾವ ಎಲಿಮೆಂಟ್ಸ್ ನಾನು ಗ್ರೂಪ್ ಮಾಡ್ಬೋದು, ಬರೀ ಆಟ್ರಿಬ್ಯೂಟ್ಸ್ ನ ಗ್ರೂಪ್ ಮಾಡ್ಬೋದಾ ಅಥವಾ ಕ್ಲಾಸಸ್ ನ ಗ್ರೂಪ್ ಮಾಡ್ಬೋದಾ? ಸೊ ಐ ಕ್ಯಾನ್ ಗ್ರೂಪ್ ಕ್ಲಾಸಸ್, ಅಸೋಸಿಯೇಷನ್, ಇವನ್ ಜನರಲೈಸೇಷನ್ ಅಂಡ್ ದಿ ಲೆಸರ್ ಪ್ಯಾಕೇಜಸ್. ಬಟ್ ಅದು ಗ್ರೂಪ್ ಮಾಡುವಾಗ ನಾನು ಅದನ್ನ ಪ್ಯಾಕೇಜ್ ಅಂತ ಯಾವಾಗ ಹೇಳ್ತೀನಿ ಅಂದ್ರೆ ಒಂದು ಕಾಮನ್ ಫೀಚರ್ ಇದ್ರೆ ಮಾತ್ರ ನಾನು ಅದನ್ನ ಪ್ಯಾಕೇಜ್ ಅಂತ ಹೇಳ್ತೀನಿ. ಆ ಗ್ರೂಪ್ ಕಂಪ್ಲೀಟ್ ಗ್ರೂಪಿಗೆ ಒಂದು ಕಾಮನ್ ಫೀಚರ್ ಇರ್ಬೇಕು. ಆ ಪ್ಯಾಕೇಜ್ ಪಾರ್ಟಿಷನ್ಸ್ ಮಾಡೆಲ್ ಅಂದ್ರೆ ಆ ಮಾಡೆಲ್ ನ ಪಾರ್ಟಿಷನ್ ಮಾಡುತ್ತೆ. ಲೈಕ್ ಈ ಗ್ರೂಪ್ ಒಂಥರ, ಇನ್ನೊಂದು ಗ್ರೂಪ್ ಒಂಥರ ಅಂತ ಪ್ಯಾಕೇಜ್ ಪಾರ್ಟಿಷನ್ ಮಾಡಿದಾಗ ನಮಗೆ ಏನಾಗುತ್ತೆ, ಆ ಕಂಪ್ಲೀಟ್ ಮಾಡೆಲ್ ನ ಅರ್ಥ ಮಾಡ್ಕೊಳಕ್ಕೆ ದಟ್ ಇಸ್ ಇಟ್ ಈಸ್ ಅನ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಮತ್ತೆ ಅದನ್ನ ಮ್ಯಾನೇಜ್ ಮಾಡಕ್ಕೆ ಈಸಿ. ಬಿಕಾಸ್ ಪಾರ್ಟಿಷನ್ ಆದಾಗ ಏನಾದ್ರೂ ಎರರ್ ಆದ್ರೆ ಅಥವಾ ಏನಾದ್ರೂ ನನಗೆ ಚೇಂಜಸ್ ಬೇಕು ಅಂತಂದ್ರೆ ಈಸಿಯಾಗಿ ಆ ಪರ್ಟಿಕ್ಯುಲರ್ ಪಾರ್ಟಿಗೆ ಹೋಗಿ ಐ ಕ್ಯಾನ್ ಮಾಡಿಫೈ ದಟ್. ಅಂಡ್ ಈಚ್ large applications may require several types of packages ಅಂದ್ರೆ layers ತರ packages ನ ಕೊಡಬಹುದು for the complication application. Packages form a tree with increasing abstraction towards the root. root ಗೆ ಹೋಗ್ತಿದೀವಿ ಅಂತ ಅಂದ್ರೆ towards your root the ಅಬ್ಸ್ಟ್ರಾಕ್ಷನ್ ಲೆವೆಲ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ವಿಚ್ ಇಸ್ ದಿ ಅಪ್ಲಿಕೇಶನ್ ದ ಟಾಪ್ ಲೆವೆಲ್ ಪ್ಯಾಕೇಜ್. ಅಂದ್ರೆ ರೂಟ್ ಅಂತ ಅಂದ್ರೆ ನಮ್ಗೆ ಟಾಪ್ ಲೆವೆಲ್ ಅಂತ ಹೇಳ್ತೀವಿ. ಟಾಪ್ ಲೆವೆಲ್ ಅಲ್ಲಿ ವಿ ವಿಲ್ ಹ್ಯಾವ್ ದಿ ಅಪ್ಲಿಕೇಶನ್ ಗೆ ಏನಾಗುತ್ತೆ, ದಿ ಅಬ್ಸ್ಟ್ರಾಕ್ಷನ್ ಲೆವೆಲ್ ವಿಲ್ ಬಿ ಮೋರ್. And next let us see how the notation will be given in the UML. UML ಅಲ್ಲಿ ಪ್ಯಾಕೇಜ್ ಗೆ ಹೆಂಗೆ ನಾವು UML notation ನ ಯೂಸ್ ಮಾಡ್ತೀವಿ ಅಂತ, ಪ್ಯಾಕೇಜ್ ನ ಹೆಂಗೆ ನಾವು UML ಡಿಫೈನ್ ಮಾಡ್ತೀವಿ ಅಂತಂದ್ರೆ we will have a rectangular box ಮೇಲೆ and we have a tab symbol. This is your tab symbol and inside the rectangular box you have a package name which will be like ಆ ಪ್ಯಾಕೇಜ್ ಗೆ ಏನ್ ನೇಮ್ ಕೊಟ್ಟಿರ್ತೀರಾ that should be written inside this box. So this is how the notation for a package has been given. Let us see what are all the tips that can be. Notation is a box with a tab. Next let us see what are the tips. ಅಂದ್ರೆ ಪ್ಯಾಕೇಜ್ ನ ನಾವು ಡಿಸೈನ್ ಮಾಡ್ತಾ ಇದೀವಿ ಅಥವಾ ಡಿವೈಸ್ ಮಾಡ್ತಿದೀವಿ ಅಂದ್ರೆ ಟಿಪ್ಸ್ ಯಾವ ತರ ಇರುತ್ತೆ ಅಂತ ಅಂದ್ರೆ ಫಸ್ಟ್ ಬಂದು ಕೇರ್ಫುಲಿ ಡೆಲಿನೇಟ್ ಈಚ್ ಪ್ಯಾಕೇಜಸ್ ಸ್ಕೋಪ್ ನ ನಾವು ಯಾವ ತರ ಹ್ಯಾಂಡಲ್ ಮಾಡಬೇಕು. ಸೊ ದ ಕ್ಲಾಸ್ ಅಂಡ್ ಅಸೋಸಿಯೇಷನ್ ನೇಮ್ಸ್ ಅದು ಯೂನಿಕ್ ಆಗಿರ್ಬೇಕು. ಪ್ಯಾಕೇಜ್ ವಿತ್ ಇನ್ ಈಚ್ ಪ್ಯಾಕೇಜ್ ಒಂದ್ ಪ್ಯಾಕೇಜ್ ಅಲ್ಲೂ ನಾವು ಕ್ಲಾಸ್ ಅಥವಾ ಅಸೋಸಿಯೇಷನ್ ನೇಮ್ ನ ಏನ್ ಯೂಸ್ ಮಾಡ್ತೀವಿ ಅದು ಯೂನಿಕ್ ಅಂದ್ರೆ ಐಡೆಂಟಿಟಿ ಆಗಿರ್ಬೇಕು. ಅಂಡ್ ಯೂಸ್ ಕನ್ಸಿಸ್ಟೆಂಟ್ ನೇಮ್ಸ್ ಅಕ್ರಾಸ್ ದ ಪ್ಯಾಕೇಜಸ್ ಅಂದ್ರೆ ಕಾನ್ಸಿಸ್ಟೆಂಟ್ ಆಗಿ ಏನಿರತ್ತೋ ನೇಮ್ಸ್ ಅದನ್ನ ಯೂಸ್ ಮಾಡ್ತೀವಿ ಥ್ರೂ ಔಟ್ ದಿ ಪ್ಯಾಕೇಜಸ್ ಆಸ್ ಮಚ್ ಆಸ್ ಪಾಸಿಬಲ್.
So that is the scope of the package. And next we have defined each class in a single package. ಒಂದೇ ಪ್ಯಾಕೇಜ್ ಅಲ್ಲಿ ಕಂಪ್ಲೀಟ್ ಕ್ಲಾಸ್ ನ ಡಿಫೈನ್ ಮಾಡಬೇಕು ಅಂತ ಹೇಳ್ತಾನೆ. ಲೈಕ್ ಡಿಫೈನಿಂಗ್ ಅ ಪ್ಯಾಕೇಜ್ ಶುಡ್ ಶೋ ದ ಕ್ಲಾಸ್ ನೇಮ್ ಇರಬೇಕು, ಆಟ್ರಿಬ್ಯೂಟ್ಸ್ ನೇಮ್ ಇರಬೇಕು, ಮತ್ತೆ ಆಪರೇಷನ್ಸ್ ಆ ಕ್ಲಾಸ್ ಅಲ್ಲಿ ಏನ್ ಪರ್ಫಾರ್ಮ್ ಮಾಡ್ತಿದೀವೋ ಅದೆಲ್ಲ ಕಂಪ್ಲೀಟ್ ಆಗಿ ಒಂದೇ ಪ್ಯಾಕೇಜ್ ಅಲ್ಲಿ ಇರ್ಬೇಕಂತ ಹೇಳ್ತಾನೆ. ಅದರ್ ಪ್ಯಾಕೇಜ್ ಅಂತ ಅಂದ್ರೆ ವಿಚ್ ರೆಫರ್ಸ್ ಟು ಅ ಕ್ಲಾಸ್ ಕ್ಯಾನ್ ಯೂಸ್ ಅ ಕ್ಲಾಸ್ ಐಕಾನ್, ಒಂದ್ ಬಾಕ್ಸ್ ನ ಯೂಸ್ ಮಾಡ್ಕೊಂಡು ವಿಚ್ ಕಂಟೈನ್ಸ್ ಓನ್ಲಿ ದಿ ಕ್ಲಾಸ್ ನೇಮ್. ಆ ತರ ನಾವು ಪ್ಯಾಕೇಜ್ ನ ಇನ್ನೊಂದು ಪ್ಯಾಕೇಜ್ ನ ಯೂಸ್ ಮಾಡಬಹುದು. ಸೊ ಅದೇನ್ ಮಾಡತ್ತೆ ಅಂತ ಅಂದ್ರೆ ವಿಚ್ ಹೆಲ್ಪ್ಸ್ ಅಸ್ ಟು ರೀಡ್, ಅಂದ್ರೆ ಯಾವ ಕ್ಲಾಸ್ ಮಾಡಲ್ ನ ರೀಡ್ ಮಾಡ್ತಿದೀವಿ, ಯಾವ ತರ ಪ್ಯಾಕೇಜ್ ನ ಡಿಫೈನ್ ಮಾಡಬಹುದು ಬೇಸ್ಡ್ ಆನ್ ದಟ್ ಕ್ಲಾಸ್ ಮಾಡೆಲ್. that helps, this thing helps us in doing or prominating in defining the package. The last one we have is make packages cohesive. Packages na cohesive ಮಾಡೋದು ಹೆಂಗೆ ಅಂದ್ರೆ where association and generalization should normally appear in a single package. ಒಂದೇ ಪ್ಯಾಕೇಜ್ ಅಲ್ಲಿ ಬರಬೇಕು, but classes can appear in multiple packages. ಲೈಕ್ ಕ್ಲಾಸಸ್ ನ ನಾವು ಮಲ್ಟಿಪಲ್ ಪ್ಯಾಕೇಜಸ್ ಗೆ ಅಲೋ ಮಾಡಬಹುದು, ಬಟ್ ನಾವು ಅಸೋಸಿಯೇಷನ್ ಮತ್ತೆ ಜನರಲೈಸೇಷನ್ ನ ಏನ್ ಯೂಸ್ ಮಾಡ್ತೀವೋ ಅದನ್ನ ನಾವು ನಾರ್ಮಲ್ ಆಗಿ ಒಂದೇ ಪ್ಯಾಕೇಜ್ ಅಲ್ಲಿ ಬರೋ ತರ ಮಾಡ್ಬೇಕು. ಸೊ that is your make packages cohesive. So this is about your package. So this completes your first chapter of your first module. Let us see the next chapter in the next presentation.